ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಂದೆ ಮಗ ಪರಿಶುದ್ಧಾತ್ಮನಾಗಿ ಮಾತ್ರ ದೇವರ ನಾಮದಲ್ಲಿ ಈ ಪರಿಶುದ್ಧ ಆರಾಧನೆಯಲ್ಲಿ ಸೇರಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೆ ಆಹ್ವಾನಿಸುತ್ತಾ, ದೇವರ ಸನ್ನಿಧಿಯಲ್ಲಿ ಬಂದು ಆತನನ್ನು ಆರಾಧನೆ ಮಾಡುವ ಸಮಯವು ವ್ಯರ್ಥವಾಗಿ ಹೋಗದೆ ಅದರಿಂದ ಆಶೀರ್ವಾದವನ್ನು ಪಡೆದವರಾಗಿ ಆತನ ಮಹಿಮೆಯಲ್ಲಿ ಜೀವಿಸುವಂತಹ ಸೌಭಾಗ್ಯವನ್ನು ದೇವರು ಅನುಗ್ರಹ ಮಾಡುತ್ತಾನೆ. ನಮ್ಮನ್ನು ನಾವು ತಗ್ಗಿಸಿಕೊಂಡು ಕರ್ತನನ್ನು ಹೆಚ್ಚಿಸುವ ಹಾಗೆ ಈ ಪರಿಶುದ್ಧ ಆರಾಧನೆಯನ್ನ ಪ್ರಾರಂಭ ಮಾಡೋಣ. ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೆಹೋವನಿಗೆ ಸ್ತೋತ್ರ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೃದಯದ ಅಂತರಂಗದಿಂದ ನಿನ್ನನ್ನು ಆರಾಧನೆ ಮಾಡುವುದಕ್ಕಾಗಿ ನಿನ್ನ ಆಲಯದಲ್ಲಿ ಬಂದಿದ್ದೇವೆ. ನಮ್ಮ ಆರಾಧನೆ ನಿನಗೆ ಮೆಚ್ಚುಗೆಯಾಗಿರಲಿ. ಆರಾಧನೆ ಅಂಶಗಳನ್ನು ಪ್ರತಿಷ್ಠೆ ಮಾಡಿ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೇ, ಆಮೆನ್. ನಾವು ದೇವರನ್ನ ಸ್ತುತಿಸಿಕೊಂಡಾಡುವ ಹಾಗೆ ಸಭಾ ಸಂಗೀತಗಳಲ್ಲಿ 90ನೆಯ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಇದ್ದಾನೆ ಘನ ವೈದ್ಯನು ಕಟಾಕ್ಷವುಳ್ಳ ಯೇಸು ಎನ್ನುವಂತ ಸಂಗೀತದ ಮೊದಲನೇ ಮತ್ತು ಕೊನೆಯ ಚರಣವನ್ನ ಮಾತ್ರ ಹಾಡಿಕೊಳ್ಳೋಣ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಇದ್ದಾನೆ ಘನ
ಆನಂದವೂ ಆಗಿರುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನನ್ನು ವಂದಿಸುತ್ತಾರೆ. ಸೃಷ್ಟಿಕರ್ತನೇ, ನಮ್ಮ ದೇವರೇ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ಉಪಕಾರಗಳಿಗಾಗಿ ಸ್ತೋತ್ರ ಹೇಳುವುದಾಗಿದ್ದೇವೆ. ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ನಿನ್ನ ನಾಮ ಮಹತ್ತು ನಮ್ಮೆಲ್ಲರ ಜೀವಿತದಲ್ಲಿ ಅದ್ಭುತಗಳನ್ನು ಉಂಟು ಮಾಡಿದೆ. ಕೊಂಡಾಡುತ್ತಾ ನಿನ್ನ ನಾಮವನ್ನು ವರ್ಣಿಸುವ ಈ ಸುಂದರವಾದ ಅವಕಾಶವನ್ನು ನೀಡಿದ್ದಕ್ಕಾಗಿ ನಮ್ಮಲ್ಲಿಯೂ, ಸಭೆಯಲ್ಲಿಯೂ, ಕುಟುಂಬಗಳಲ್ಲಿಯೂ ನೀನು ಮಾಡಿದಂತ ಅದ್ಭುತ ಕಾರ್ಯಗಳಿಗಾಗಿ, ಸೂಚಕ ಕಾರ್ಯಗಳಿಗಾಗಿ, ಮಹತ್ ಕಾರ್ಯಗಳಿಗಾಗಿ ಕೊಂಡಾಡುತ್ತಾ ಪ್ರಸಿದ್ಧಿಪಡಿಸುವ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ನೀನು ಪರಿಶುದ್ಧನು. ನಿನ್ನ ಮಕ್ಕಳು ಕೂಡ ಪರಿಶುದ್ಧರಾಗಿ ನಿನ್ನ ಬಳಿಯಲ್ಲಿರಬೇಕೆಂಬುದಾಗಿ ನೀನು ಬಯಸುವಂತ ದೇವರು, ನಿನಗೆ ವಿಧೇಯರಾಗಿ ಮಾಡಬೇಕೆಂಬುದಾಗಿ ಬಯಸುವಂತ ದೇವರು. ದೇವ, ನಿನ್ನ ನಡೆಸುವಿಕೆಗಾಗಿ, ಆತ್ಮನನ್ನು ನಮ್ಮೆಲ್ಲರಿಗೂ ಒದಗಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾ ಇದ್ದಾರೆ. ಕಳೆದ ವಾರಗಳಲ್ಲಿ ನೀನು ಕಾಯ್ದು ಕಾಪಾಡಿ ಕೇಡುಗಳಿಂದಲೂ, ಅಪಾಯಗಳಿಂದಲೂ, ಸಮಸ್ಯೆಗಳಿಂದಲೂ, ಕಾಯಿಲೆಗಳಿಂದಲೂ, ಪ್ರಕೃತಿಯ ವಿಕೋಪಗಳಿಂದಲೂ, ಚಳಿ ಮಳೆ ಅನ್ನದೆ ಪರಲೋಕದ ತಂದೆಯಾದ ದೇವರೇ, ಇವೆಲ್ಲವುಗಳಿಂದ ನೀನು ತಪ್ಪಿಸಿ ರಕ್ಷಣೆ ಮಾಡಿದ್ದಕ್ಕಾಗಿ ನಿನ್ನ ಮಹಾಕೃಪೆಗಾಗಿ ಕೊಂಡಾಡುತ್ತೇವೆ. ಈ ದಿನ ನಿನ್ನ ದರ್ಶನವನ್ನು ಕೋರಿ ಪರಲೋಕದ ತಂದೆಯಾದ ದೇವರು ನಾವು ನಿನ್ನ ಬಳಿಗೆ ಬಂದಿದ್ದೇವೆ, ನಿನ್ನ ಸಮ್ಮುಖಕ್ಕೆ ಬಂದಿದ್ದೇವೆ. ಈ ಮೊದಲನೇ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತಹ ಪ್ರತಿಯೊಂದು ವಿಶ್ವಾಸಿಗಳನ್ನ, ಅವರ ಕುಟುಂಬಗಳನ್ನ, ಅವರ ಮಕ್ಕಳನ್ನ ನಿನ್ನ ಹಸ್ತಕ್ಕೆ ಸೇವಕಗಳಾಗಿ ಒಪ್ಪಿಸಿಕೊಡುತ್ತೇವೆ. ನೀನು ಆಶೀರ್ವಾದ ಮಾಡುವಂತ ದೇವರು. ಈ ಕೂಡಿ ಬಂದಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತಗಳನ್ನು ಉಂಟು ಮಾಡಿ ನಿನ್ನ ದರ್ಶನವನ್ನು ನೀಡಿ ನಿನ್ನ ಆಶೀರ್ವಾದಗಳನ್ನು ಕೊಡುವುದರ ಮೂಲಕವಾಗಿ ಇವರ ಜೀವಿತದಲ್ಲಿ ಆನಂದ ಉಂಟಾಗುವಂತೆಯೂ, ಇವರ ಹೃದಯವನ್ನು ನಿನ್ನನ್ನು ಕೊಂಡಾಡುವಂತೆಯೂ, ಹರ್ಷಿಸುವಂತೆಯೂ ನಿನ್ನ ಕೃಪೆಯನ್ನು ನೀನು ಒದಗಿಸಿಕೊಳ್ಳಲು ಪ್ರಾರ್ಥಿಸುತ್ತಾರೆ. ಇವರ ಪಾಲಿಗೆ ಯೆಹೋವನೇ ನಮ್ಮ ಯೇಸುವೇ, ನೀನೇ ಆಶ್ರಯವು, ಭದ್ರವಾದ ಕೋಟೆಯು, ಬುರುಜು ಆಡಿದುಕೊಂಡು ನಡೆಸಲು ನಾವು ನಿನ್ನನ್ನು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುವುದಾಗಿದ್ದೇವೆ. ನಮ್ಮ ರಕ್ಷಕನಾದ ತಂದೆಯಾದ ದೇವರೇ, ನಾವು ನಿನ್ನಲ್ಲಿ, ನಿನ್ನ ಮುಂದೆ ತಪ್ಪಿಸಿಕೊಳ್ಳುತ್ತೇವೆ. ನಾವು ಪಾಪಿಗಳು, ಅಯೋಗ್ಯರು, ಅಕ್ರಮಗಾರರು, ಅನೀತಿವಂತರು, ಮಾಡಬೇಕಾದವುಗಳನ್ನು ಮಾಡದೆ ಮಾಡಬಾರದವುಗಳನ್ನು ಮಾಡಿದಂತ ದ್ರೋಹಿಗಳು, ನಿನ್ನ ರಾಜ್ಯಕ್ಕೆ ವಿರೋಧವಾಗಿ ನಡೆದುಕೊಂಡವರು, ನಿನ್ನ ರಾಜ್ಯದ ಆಲೋಚನೆಗಳಿಗೆ ಬಿಟ್ಟು ಈ ಲೋಕದ ಆಲೋಚನೆಗಳನ್ನು ಮಾಡಿ ನಮ್ಮ ಪ್ರಸಿದ್ಧಿಗೆ, ನಮ್ಮ ಈ ಲೋಕದ ಜೀವನಕ್ಕೆ ಬಿದ್ದು ಹೋಗಿದ್ದೇವೆ. ನಮ್ಮನ್ನು ಕ್ಷಮಿಸಿ, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮನ್ನು ತೊಳೆದು ಶುದ್ಧರನ್ನಾಗಿ ಮಾಡಿ ಈ ಲೋಕದಲ್ಲಿ ಸ್ವಾಮಿ ನಿನ್ನನ್ನ ಸಾರುವ, ನಿನ್ನ ಒಂದು ಮಹಿಮೆಯಲ್ಲಿ ಜೀವಿಸುವ ಅವಕಾಶ ಮತ್ತು ನಿನ್ನನ್ನು ಪ್ರಚುರಪಡಿಸುವ ನಮ್ಮೆಲ್ಲರ ಜೀವನದಲ್ಲಿ ಸ್ವಾಮಿ ಪ್ರತಿಯೊಂದು ಕುಟುಂಬವೂ ಕೂಡ ಬೆಳಕಾಗಿಯೂ ಎತ್ತರವಾದ ಸ್ಥಳದಲ್ಲಿ ಇಡಲ್ಪಡುವಂತ, ದೀಪ ಸ್ತಂಭದ ಮೇಲೆ ಇಡಲ್ಪಟ್ಟಿರುವಂತ ದೀಪದೋಪಾದಿಯ ಪ್ರತಿ ಕುಟುಂಬ, ಪ್ರತಿ ವ್ಯಕ್ತಿಗಳು ನಿನ್ನ ನೀತಿಯಲ್ಲಿ ಕಾಣಿಸಿಕೊಳ್ಳುವಂತೆ ಕೃಪೆಗೊಳಿಸುವ, ಆ ಮೂಲಕವಾಗಿ ನೀತಿವಂತರನ್ನಾಗಿ ಮಾಡು. ಪರಲೋಕದ ತಂದೆಯಾದ ದೇವರ ಪ್ರಾಮುಖ್ಯವಾಗಿ 2 ಜಿಲ್ಲೆಗಳನ್ನು ನಿನ್ನ ಮುಂದೆ ತರುತ್ತೇವೆ. ಈ ದಿನ ಎಲ್ಲೆಲ್ಲಿ ಆರಾಧನೆಗಳು ನಡೆಸಲ್ಪಡುತ್ತಾ ಇವೆಯೋ ಅಲ್ಲಿ ನಿನ್ನ ಕೃಪೆ ಇರಲಿ. ಸೌಪಾಲಕರೊಂದಿಗೂ, ಅವರ ಕುಟುಂಬ ಮಕ್ಕಳೊಂದಿಗೂ, ಸಭೆ ಕುಟುಂಬ ಮಕ್ಕಳೊಂದಿಗೂ ಆತ್ಮನ ಕಾರ್ಯಗಳನ್ನು ಮಾಡು. ಮಾತ್ರವಲ್ಲದೆ ಈ ಒಂದು ಮಳೆಯ ದೆಸೆಯಿಂದ ಗೋಕಾಕ್ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ತೊಂದರೆಗಳು ಉಂಟಾಗಿದೆಯೋ, ಯಾವ ಆರಾಧನೆಗಳು ನಡೆಸ
ನಡೆಸಲ್ಪಡುತ್ತಾ ಇಲ್ಲವೋ, ಯಾವ್ಯಾವ ಊರುಗಳು ಶಿಫ್ಟ್ ಆಗ್ತಾ ಇವೆಯೋ, ಯಾವ್ಯಾವ ತೊಂದರೆಗಳನ್ನು ಪಡ್ತಾ ಇದ್ದಾರೋ, ನೋವುಗಳನ್ನು ಅನುಭವಿಸ್ತಾ ಇದ್ದಾರೋ, ಮನೆಗಳು ಬಿದ್ದು ಹೋಗಿವೆಯೋ, ರಾಜಾದಿರಾಜನು ಅದು ನಮ್ಮ ಜಿಲ್ಲೆಯಾಗಿರುವುದರಿಂದ ನಾವು ನಿನ್ನ ಪ್ರಾರ್ಥಿಸ್ತಾರೆ. ಅಷ್ಟು ಮಾತ್ರವಲ್ಲದೆ ನಮ್ಮ ದೇಶದಲ್ಲಿ ಇಂಥ ಪರಿಸ್ಥಿತಿಗೆ ಎಲ್ಲೆಲ್ಲಿ ಯಾವ್ಯಾವ ಕುಟುಂಬಗಳು ಒಳಗಾಗಿವೆಯೋ ಅಂತ ಪರಿಸ್ಥಿತಿಗಳಿಂದ ಬಿಡುಗಡೆ ಮಾಡಲು ಪ್ರಾರ್ಥಿಸುತ್ತಾರೆ. ಆಶ್ರಯವು ಭದ್ರವಾದ ಕೋಟೆಯು ಬುರುಜು ನೀನಾಗಿರುವುದರಿಂದ ಅಂತ ಕುಟುಂಬಗಳಿಗೆ ನಿನ್ನ ಕೃಪೆಯನ್ನು ಒದಗಿಸಿಕೊಡು. ನಿನ್ನ ಪರಿಶುದ್ಧವಾದಂತಹ ಸನ್ಮುಖದಲ್ಲಿ ಬಂದು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸುತ್ತಾ ಇರುವಂತ ಇಲ್ಲಿ ಕುಳಿತಿರುವಂತಹ ಪ್ರತಿ ವಿಶ್ವಾಸಿಗಳ ಕೂಗನ್ನು ಕೂಡ ಕೇಳು. ಅವರ ಮೊರೆಗಳನ್ನು ಕೇಳುತ್ತದೆಯೇ, ಅವರ ಕಷ್ಟಗಳಿಂದ, ಸಮಸ್ಯೆಗಳಿಂದ, ಕಣ್ಣೀರಿನಿಂದ, ಚಿಂತೆ, ಬಾಧೆಗಳಿಂದ ಬಿಡುಗಡೆ ಮಾಡಿ ಯೇಸುವಿನ ಆ ನೀತಿಯುಳ್ಳ, ಯೇಸುವಿನ ಅಭಿವೃದ್ಧಿಯುಳ್ಳ ಆ ಮಾರ್ಗದಲ್ಲಿ ಇವರೆಲ್ಲರೂ ನೀವು ನಡೆಸಲು ಪ್ರಾರ್ಥಿಸುತ್ತಾರೆ. ಪರಲೋಕದ ತಂದೆಯಾದ ದೇವರೇ, ಇದು ಪ್ರಾಮುಖ್ಯವಾಗಿ ವಾಕ್ಯ ಸಂದೇಶವನ್ನು ನೀಡುತ್ತಾ ಇರುವಂತಹ ಪಾಸ್ಟರ್ ರಾಬರ್ಟ್ ಐನವರನ್ನು ನಿನ್ನ ಹಸ್ತಗೊಳಿಸಿಕೊಡ್ತಾರೆ. ಆತ್ಮೀಯ ಮನ್ನವನ್ನು ಅವರ ನಾಲಿಗೆಯ ಮೇಲಿಟ್ಟು ಬಂದಿರುವಂತಹ ಪ್ರತಿಯೊಬ್ಬರಿಗೆ ಹಂಚುವಂತೆ ಅವರನ್ನು ನೀವು ಉಪಯೋಗಿಸು, ಆತ್ಮನಿಂದ ತುಂಬಿಸು. ಬಂದಿರುವಂತೆಲ್ಲರೂ ಸ್ವಾಮಿ ಆ ಮನ್ನದಿಂದ ಸಂತೋಷದಿಂದ ಮನೆಗೆ ತೆರಳುವಂತೆ ಮಾಡು. ಅನೇಕರಿಗೆ ಈ ಮಳೆಯ ವಾತಾವರಣದಿಂದ ಸ್ವಾಮಿ ಆರಾಧನೆಗೆ ಬರಲು ಅನಾನುಕೂಲತೆ ಆಗಿರುವಾಗ ಅವರನ್ನು ಕೂಡ ಅಂತ ಕುಟುಂಬಗಳನ್ನು ಕೂಡ ನೀನು ಆಶೀರ್ವದಿಸು. ಯಾರ್ಯಾರು ಕಾಯಿಲೆಯಲ್ಲಿ, ತೊಂದರೆಯಲ್ಲಿ, ಬಲಹೀನತೆಗಳಲ್ಲಿ ಸ್ವಾಮಿ ಮನೆಗಳನ್ನು ಓದಿಕೊಂಡಿದ್ದಾರೋ ನಮ್ಮ ಸಭೆಯ ಕುಟುಂಬ ಮಕ್ಕಳನ್ನ ಮನೆಯನ್ನು ಕೂಡ ನೀನು ಆಶೀರ್ವಾದ ಮಾಡು. ಅದು ಪ್ರಾಮುಖ್ಯವಾಗಿ ಸ್ವಾಮಿ ಸ್ವಂತ ಮನೆಗಳಲ್ಲಿರುವಂತವರಿಗೆ ಆತ್ಮನ ಬಲವನ್ನು ನೀಡು ಮತ್ತು ಅವರನ್ನು ಅಭಿವೃದ್ಧಿಯ ಪಥದೆಡೆಗೆ ನಡೆಸು. ಇನ್ನು ಯಾರ್ಯಾರು ಪರಲೋಕದ ತಂದೆಯಾದ ದೇವರೇ ರೆಂಟ್ ಮನೆಗಳಲ್ಲಿದ್ದಾರೋ ಅವರಿಗೆ ಕಟ್ಟಿಕೊಳ್ಳುವಂತ ಸೌಭಾಗ್ಯವನ್ನು ಒದಗಿಸಿಕೊಡು. ಮಾತ್ರವಲ್ಲ, ಯಾರ್ಯಾರು ಬಡತನದಲ್ಲಿದ್ದಾರೋ, ರೆಂಟ್ಗಳಿಗೋಸ್ಕರವಾಗಿ ಕಟ್ಟುವುದಕ್ಕೋಸ್ಕರವಾಗಿ ಕಷ್ಟಪಡ್ತಾ ಇದ್ದಾರೋ, ಪ್ರಯಾಸ ಪಡ್ತಾ ಇದ್ದಾರೋ, ಅವರ ಪ್ರಯಾಸವನ್ನು ಆಶೀರ್ವದಿಸಿ, ಅವರ ಕೊರತೆಗಳನ್ನು ನೀಗಿಸು, ಅವರ ಕಣ್ಣೀರನ್ನು ಒರೆಸು, ಅವರ ಮಕ್ಕಳಿಗೂ ಅನುಕೂಲಗಳನ್ನು ಮಾಡಿಕೊಡು, ಅವರನ್ನು ಅಭಿವೃದ್ಧಿಯ ಆಶೀರ್ವಾದದಿಂದ ನಡೆಸಲು ನಿನ್ನನ್ನು ಪ್ರಾರ್ಥಿಸುತ್ತಾರೆ. ಈ ಪರಿಶುದ್ಧವಾದಂತಹ ದಿನದ ಪರಲೋಕದ ಆಶೀರ್ವಾದಗಳು, ಪವಿತ್ರಾತ್ಮನ ಆಶೀರ್ವಾದಗಳು ಸಭೆ ಅನುಭವಿಸುವಂತೆ, ನಿನ್ನಲ್ಲಿ ಆನಂದಿಸುವಂತೆ, ಪರಲೋಕ ಸಂಸ್ಥಾನದವರಾಗಿ ಜೀವಿಸುವ ಪರಿಶುದ್ಧಾತ್ಮನ ಕಾರ್ಯಗಳನ್ನು ನಮ್ಮ ಸಭೆಯಲ್ಲಿ ನಡೆಸುವ ಯೇಸುವಿನ ಒಂದು ನಾಮದಲ್ಲಿ ಒಂದೇ ವಿನಯವಾಗಿ ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುಗ್ರಹದ ಹಾರನ್ನು ದಯಪಾಲಿಸಿದರು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಕದಲ್ಲಿ ಸೇರಿಸಿದ ಕೇಳಿಗಳಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಈ ದಿನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟಿರ್ತಕ್ಕಂಥ ದೇವರ ವಾಕ್ಯದ ಭಾಗವು ಶ್ರೀ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 42ನೇ ವಚನ ಮಾತ್ರ. Gospel according to St. Luke chapter 10 verse 42. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 42ನೇ ವಚನ. ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ, ಮರಿಯಳ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟರು ಎಂಬುದು. ದೇವರ ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಪರಿಶುದ್ಧ ಆರಾಧನೆಗೆ ಯಾವಾಗಲೂ ಹೊಸದಾಗಿ ಬಂದಿರುವುದಾದರೆ ದಯಮಾಡಿ ತಾವು ಕೂತ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ನಿಮ್ಮನ್ನ ಈ ಪರಿಶುದ್ಧ ಆರಾಧನೆಗೆ ಆಹ್ವಾನಿಸುವಂತವರಾಗಿದ್ದೇವೆ. ಈ ಪರಿಶುದ್ಧ ಆರಾಧನೆಯಲ್ಲಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಾಯಕ ದೇವರ ನಾಮದಲ್ಲಿ ಆಹ್ವಾನಿಸುತ್ತಾ ಈ ಪರಿಶುದ್ಧ ವಾರದ ಪ್ರಕಟಣೆಗಳನ್ನ
ನಾವು ಕೇಳೋಣ. ಯಥಾ ಪ್ರಕಾರವಾಗಿ ನಮ್ಮ ಪರಿಶುದ್ಧ ಭಾನುವಾರದ ಆರಾಧನೆಯು 2 ಫೇಸ್ಗಳಲ್ಲಿ ನಡೆಸಲ್ಪಡುತ್ತದೆ. ಮೊದಲನೆಯ ಆರಾಧನೆ 8:30 ಗಂಟೆಯಿಂದ 9:30 ಗಂಟೆಯವರೆಗೆ, ಎರಡನೆಯ ಆರಾಧನೆ 10 ಗಂಟೆಯಿಂದ 11 ಗಂಟೆಯವರೆಗೆ. ದಯಮಾಡಿ ಭಕ್ತರು ನಿಮಗೆ ಕೊಡಲ್ಪಟ್ಟಂತಹ ಸಮಯದಲ್ಲಿ ನೀವು ಬಂದು ಕರ್ತನನ್ನು ಆರಾಧನೆ ಮಾಡುತ್ತಾ ದೇವರನ್ನು ಮಹಿಮೆಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಅನೇಕ ಜನರ ಟೈಪ್ಸ್ ಬುಕ್ಕಿನಲ್ಲಿ ಎಂಟಿ ಆಗಿವೆ. ಅದಕ್ಕೋಸ್ಕರವಾಗಿ ತಾವು ದೇವರಿಗೆ ಸಲ್ಲತಕ್ಕ ದಶಮಾಂಶವನ್ನು ತಾವು ಕೊಡುತ್ತಾ ಕರ್ತನನ್ನ ತಾವು ಅನುಭವಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವಂತವರಾಗಿದ್ದೇವೆ. ಕೃತಜ್ಞತಾ ಕಾಣಿಕೆಗಳು ಮಿಸ್ಟರ್ ಐಸಕ್ ಮೋಸಸ್ ಕಳಿಮನಿಯವರು ಜನ್ಮ ದಿವಸದ ನಿಮಿತ್ತವಾಗಿ 1,000 ರೂಪಾಯಿಯನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಮಿಸ್ಟರ್ ಡಿ ಸುನಾಥ್ ಅಂಡ್ ಫ್ಯಾಮಿಲಿ ಅವರು 10,000 ರೂಪಾಯಿಗಳನ್ನ ಕಾಣಿಕೆಯಾಗಿ ತಮ್ಮ ಮಗನ ಬರ್ತ್ಡೇಯ ನಿಮಿತ್ತವಾಗಿ ಮಿಸ್ಟರ್ ಡ್ಯಾನಿಯಲ್ ನವೀನ್ ಸುನಾಥ್ ಇವರ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ 10,000 ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಅದು ಮಾತ್ರವಲ್ಲದೆ ಡಾಕ್ಟರ್ ಸುಂದರ್ ರಾಜ್ ಅವರು ಗರ್ಲ್ಸ್ ಹಾಸ್ಟೆಲ್ ಮಕ್ಕಳಿಗೋಸ್ಕರವಾಗಿ 5,000 ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಮಿಸಸ್ ಶಾಂತಾ ಎ ಗಡ್ಡವರ್ ಇವರ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ 2,000 ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ತಂದೆಯಾದ ದೇವರು ಇವರೆಲ್ಲರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಿ ಅವರ ಜೀವನದಲ್ಲಿ ಸದಾಕಾಲ ಸಮೃದ್ಧಿಯನ್ನ ಅನುಗ್ರಹ ಮಾಡಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಈ ವಾರದಲ್ಲಿ ಜನ್ಮ ದಿವಸ ಕಾಣುವಂತವರ ಹೆಸರುಗಳು ಈ ರೀತಿಯಲ್ಲಿವೆ. 25/7/2021 ಮಿಸಸ್ ರೂಪಾ ಎಜಿ, ಮಿಸಸ್ ಎಸ್ಟರ್ ಜೇಹಳ್ಳು, ಮಿಸ್ ಶರ್ಲಿ ಸುಸಾನಾ ಸಂಗಾಮ್, ಮಿಸಸ್ ಪುಷ್ಪಲತಾ ರವಿ ಹಿರೇಕೊಡಿ, ಸೋಫಿಯಾ ಮೋಸಸ್, ಟೀನಾ ಸಂಗಾಮ್. 26ನೇ ತಾರೀಕಿನಂದು ಮಿಸಸ್ ಐಲೀನ್ ಆಸಂಗಿ, ಮಿಸಸ್ ಐಲೀನ್ ಜೈವನ್, ಮಿಸ್ಟರ್ ಡೇವಿಡ್ ಕುಶಾಲ್, ಮಿಸ್ಟರ್ ರಾಜು ಎಂ ಹೊಸಮನಿ, ಮಿಸ್ಟರ್ ಸಚಿನ್ ಎಸ್ ಮೇಗೇರಿ. 27ನೇ ತಾರೀಕಿನಂದು ಮಿಸ್ಟರ್ ಸ್ಯಾಮ್ಯುಯಲ್ ಐ, ಮಿಸ್ಟರ್ ಅರುಣ್ ಎಸ್ ಬ್ಯಾಂಗ್ಳೂರ್, ಮಾಸ್ಟರ್ ಆರನ್ ಜೆ ಶಿವಾಪುರ್, ಮಿಸ್ಟರ್ ಫಿಟ್ಜ್ರಾಯ್ಡ್ ಎಸ್ ಕಲಾಕೋ, ಮಿಸ್ ಪವಿತ್ರ ತಮ್ಮನವರ್, ಮಿಸ್ಟರ್ ಸೋಮ್ ಸುಂದರ್ ಭಾಸ್ಕರ್ ಕರ್ಬಿಕೊಪ್ಪ. 28ನೇ ತಾರೀಕಿನಂದು ಮಿಸ್ಟರ್ ಎಡ್ವಿನ್ ಡಿ ಕುಶಾಲ್, ಜಯ ಮಾಲಿಹಾಳ್. 29ನೇ ತಾರೀಕಿನಂದು ಮಿಸ್ಟರ್ ಶಶಿಕಾಂತ್ ಆರ್ ಭವಾನಿ, ಮಿಸ್ ಪ್ರೀತಿ ಇ ಪಾಟೀಲ್, ಮಿಸ್ ಅನುಷಾ ಎಲ್ ಸ್ಯಾಮ್ಯುಯಲ್, ಮಾಸ್ಟರ್ ಆಲ್ವಿನ್ ಸಿ ಅಂಕಲ್ಗಿ, ಅಭಿಷೇಕ್ ಐವನ್ ಮುದ್ದಲ್ಗಿರಿ. 30ನೇ ತಾರೀಕಿನಂದು ಮಿಸ್ ಮನಿಷಾ ಮಿಲಿಂದ್ ಪಾಟೀಲ್, ಮಾಸ್ಟರ್ ಆಲನ್ ಜರ್ಮಾಯ ಪ್ರಶಾಂತ್, ಮಾಸ್ಟರ್ ವಿನ್ಸ್ಟನ್ ಆರ್ ಕೊನ್ನೂರ್, ಮಿಸ್ ಶರ್ಲಿನ್ ಆರ್ ಹ್ಯಾರಿಸ್, ಮಿಸ್ಟರ್ ಸಂತೋಷ್ ಮೋರೆ, ಕೆವಿನ್ ಬೈರೂರ್, ಮಾಸ್ಟರ್ ಆಲನ್ ಜರ್ಮಾಯ ಪ್ರಶಾಂತ್. 31ನೇ ತಾರೀಕಿನಂದು ಮಿಸ್ಟರ್ ಜೋಯಲ್ ಜಿ ಚಿನ್ನಯ್ಯ, ಮಿಸ್ಟರ್ ಆಂಟನಿ ಜೆ ಕರ್ಕಡ, ಮಿಸಸ್ ಪ್ರಿಯಾ ಕೃಷ್ಣರಾವ್, ಮಿಸ್ ಅರ್ಚನಾ ಇಮ್ಯಾನ್ಯುಯಲ್ ಬ್ಯಾಂಗ್ಳೂರ್ ಆಗಿರುತ್ತಾರೆ. ತಂದೆಯಾದ ದೇವರು ಇವರೆಲ್ಲರನ್ನ ಆಶೀರ್ವದಿಸಲಿ. ಈ ಸಮಯದಲ್ಲಿ ಬರ್ತ್ಡೇ ಸೆಲೆಬ್ರೆಂಟ್ಸ್ಗಳು ನಮ್ಮ ಮಧ್ಯದಲ್ಲಿರುವುದಾದರೆ ತಾವು ಎದ್ದು ನಿಲ್ಲಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಿಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಜೀವ ಸ್ವರೂಪನಾದ ದೇವರೇ, ನಿನ್ನ ಮಕ್ಕಳ ಜೀವನದಲ್ಲಿ ನೀನು ಮಾಡಿದಂತಹ ಉಪಕಾರಗಳಿಗಾಗಿ ಸ್ತೋತ್ರ. ನೂತನ ವರ್ಷದಲ್ಲಿ ಕಾಲಿಡುವಂತಹ ಸೌಭಾಗ್ಯದಲ್ಲಿ ನಿನ್ನ ಮಕ್ಕಳನ್ನು ನೀವು ಆರಿಸಿಕೊಂಡು ಕರ್ತನೆ ನೂತನ ಸ್ವಭಾವದವರಾಗಿ ಅವರು ಮುಂದೆ ಸಾಗುವಂತೆ ಸಹಾಯ ನೀಡಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ತಂದೆಯಾದ ದೇವರೇ, ಈ ನೂತನ ವರ್ಷವರ ಜೀವನದಲ್ಲಿ ಅನೇಕ ಆಶೀರ್ವಾದ, ನಿನ್ನ ಬೆಳಕು ಮತ್ತು ರಕ್ಷಣೆ ಅನುಗ್ರಹವಾಗುವಂತೆ ಸಹಾಯ ನೀಡಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಕೃತಜ್ಞತಾ ಕಾಣಿಕೆಯಾಗಿ ಕೊಟ್ಟಿರ್ತಕ್ಕಂಥ ದೇವರೇ, ನಿನ್ನ ಭಕ್ತರನ್ನು ಕೂಡ ಆಶೀರ್ವದಿಸು. ಮಿಸ್ಟರ್ ಐಸಕ್ ಮೋಸಸ್ ಕಳಿಮನಿಯವರನ್ನ, ಡಿ ಸುನಾಥ್ ಅವರ ಕುಟುಂಬದವರನ್ನ ಮತ್ತು ಮಿಸ್ಟರ್ ಡಾಕ್ಟರ್ ಸುಂದರ್ ರಾಜ್ ಅವರನ್ನ, ಮಿಸಸ್ ಶಾಂತಾ ಎ
ಸಲ್ಲಿಸಿರುವುದರಿಂದ ಅವರ ಜೀವನದಲ್ಲಿ ನಿತ್ಯ ಸಮೃದ್ಧಿಯನ್ನು ಅನುಭವಿಸುವಂತೆ ಸಹಾಯ ನೀಡು. ಮಹಿಮೆ ನಿನಗುಂಟಾಗಲಿ. ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೇ, ಆಮೆನ್. ಈ ಸಮಯದಲ್ಲಿ ನಾವು ದೇವರ ನಿತ್ಯ ಜೀವದ ವಾಕ್ಯದ ಧ್ಯಾನಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ತಂದೆಯಾದ ದೇವರಿಗೆ ನಮ್ಮ ಹೃದಯದ ಅಂತರಂಗವನ್ನು ಒಪ್ಪಿಸಿಕೊಟ್ಟು ಆತನ ವಾಕ್ಯಗಳನ್ನ ಧ್ಯಾನ ಮಾಡುವುದಕ್ಕಾಗಿ ನಾವು ಸಿದ್ಧರಾಗೋಣ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಪಾಸ್ಟರ್ ರಾಬರ್ಟ್ ಅವರು ಮುಂದೆ ಬಂದು ವಾಕ್ಯದಲ್ಲಿ ನಮ್ಮನ್ನು ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನು ಮೊಟ್ಟ ಮೊದಲನೇದಾಗಿ ತಂದೆಯಾದ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವಂತವನಾಗಿದ್ದೇನೆ ಮತ್ತು ಅದೇ ಸಮಯದಲ್ಲಿ ಮಾನ್ಯ DS ಅಯ್ಯನವರಿಗೂ DS ಅಮ್ಮನವರಿಗೂ ಮತ್ತು ರೆವರೆಂಡ್ ಮಾರ್ಟಿನ್ ಅಭಿಷೇಕ ಅಯ್ಯನವರಿಗೂ ಮತ್ತು ಅಡಾಪ್ಟ್ ಕಮಿಟಿ ಮತ್ತು ನಮ್ಮೆಲ್ಲ ಇನ್ಸ್ಟಿಟ್ಯೂಷನ್ ಹೆಡ್ಸ್ಗಳಿಗೂ ಮತ್ತು ನಮ್ಮ ಸಭೆಯ ಎಲ್ಲ ಕುಟುಂಬಗಳಿಗೂ ನನ್ನ ಕುಟುಂಬದ ಪರವಾಗಿ ನಾನು ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ನಮಗಾಗಿ ಪ್ರಾರ್ಥಿಸಿದ್ದಕ್ಕಾಗಿ ಮತ್ತು ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ಗಂಡು ಮಗುವನ್ನ ದೇವರು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೂ ಮತ್ತು ಕೇಂದ್ರ ಸಭೆಯ ಎಲ್ಲ ಕುಟುಂಬಗಳಿಗೂ ನಾನು ವಂದಿಸುವಂತವನಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸುವ ಹಾಗೆ ಲೂಕನು ಬರೆದಂತಹ ಸುವಾರ್ತೆ ಅದರ 10ನೇ ಅಧ್ಯಾಯ ವಚನ 42ನೇ ವಚನ. ದೇವರ ವಾಕ್ಯವು ಹೀಗೆ ಬರೆಯಲ್ಪಟ್ಟಿದೆ: ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟರು. ಆಂಗ್ಲ ಭಾಷೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: There is need of only one thing. Mary has chosen the better part, which will not be taken away from her. ನಮ್ಮ ಶಿರಗಳನ್ನು ಭಾಗಿಸಿ ದೇವರ ವಾಕ್ಯವನ್ನ ಕೇಳುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ಪರಲೋಕದ ತಂದೆಯಾದ ದೇವನೇ, ಈ ಉದಯ ಕಾಲದಲ್ಲಿ ನಿನ್ನ ಪರಿಶುದ್ಧ ಆಲಯದಲ್ಲಿ ನಮ್ಮನ್ನ ನಡೆಸಿದಕ್ಕಾಗಿ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನಿನ್ನ ಜೀವವುಳ್ಳ ವಾಕ್ಯಗಳನ್ನ ಕೇಳುವುದಕ್ಕಾಗಿ ನಾನು ಸಿದ್ಧವಾಗಿದ್ದೇನೆ. ನಮ್ಮ ಮುಖಾಂತರವಾಗಿ ಕರ್ತನೇ, ನಿನ್ನ ಜೀವವುಳ್ಳ ವಾಕ್ಯಗಳು ನಮ್ಮೊಂದಿಗೆ ಮಾತನಾಡಲಿ. ನಾವು ಬರೀ ಕೇಳುವವರಾಗಿ ಇರದೆ ನಿನ್ನ ವಾಕ್ಯಗಳನ್ನ ಕೇಳಿ ಅವುಗಳಂತೆ ಜೀವಿಸುವಂತೆ ನಮಗೆ ಕೃಪೆಯನ್ನ ಬಲವನ್ನ ಅನುಗ್ರಹಿಸಬೇಕಾಗಿ ಯೇಸುವಿನ ಮಧುರವಾದ ನಾಮದಲ್ಲಿ ದೀನತೆಯಿಂದ ಬೇಡಿಕೊಂಡಿದ್ದೇವೆ, ಆಮೆನ್. ಈ ದಿನಮಾನಗಳನ್ನು ನಾವು ಹತ್ತಿರದಿಂದ ಗಮನಿಸುವಾಗ ಅನೇಕ ಕಡೆಗಳಲ್ಲಿ ನಾವು ಚೀನಾ ದೇಶದ ಕುರಿತಾಗಿ ಯೋಚನೆ ಮಾಡುವಾಗ ಅಲ್ಲಿರುವಂತಹ ಜನರು ಅವರು ಕಟ್ಟಿದಂತಹ ಮನೆಗಳು, ಅವರಲ್ಲಿ ಇದ್ದಂತಹ ಆಸ್ತಿಗಳು, ಕಾರುಗಳು, ವಿಮಾನಗಳು ಮತ್ತು ಅವರು ಆತುಕೊಂಡಿರುವಂತಹ ಅನೇಕ ವಿಷಯಗಳು ಅವರು ಯೋಚನೆ ಮಾಡಿದರು. ನಮ್ಮ ಮನೆ ನಮಗೆ ಸಂರಕ್ಷಣೆಯನ್ನ ಕೊಡುತ್ತದೆ. ನಾವು ಹಾಕುವಂತಹ ಒಂದೊಂದು ಅಸ್ಥಿವಾರಗಳು ಅವು ಬಹಳ ಗಟ್ಟಿಯಾಗಿದೆ. ಅವರ ಜೀವಿತಗಳನ್ನು ಅವರು ಸಂರಕ್ಷಿಸುವುದಕ್ಕಾಗಿ ಎಲ್ಲವನ್ನ ಮಾಡಿದರು. ಆದರೆ ಕಳೆದ ದಿನಗಳ ಹಿಂದೆ 21ನೇ ದಿನಾಂಕದಂದು ನಡೆದಿರುವಂತಹ ಘಟನೆಗಳು ಅನೇಕರು ನಾವು ನ್ಯೂಸ್ಗಳ ಮುಖಾಂತರವಾಗಿ ನೋಡಿದ್ದೇವೆ. ಅವರಲ್ಲಿರುವಂತಹ ವಸ್ತುಗಳು, ಅವರಲ್ಲಿರುವಂತಹ ಮನೆಗಳು ಅವೆಲ್ಲವೂ ಸಹ ನೀರಿನಲ್ಲಿ ಹರಿದುಕೊಂಡು ಹೋಗುವಂತ ಸನ್ನಿವೇಶಗಳು. ಅಷ್ಟು ಮಾತ್ರವಲ್ಲದೆ ನಮ್ಮ ಭಾರತ ದೇಶದಲ್ಲಿಯೂ ಸಹ ಅನೇಕ ಕಡೆಗಳಲ್ಲಿ ಸುನಾಮಿ ಮತ್ತು
ನದಿಗಳು ಹರಿದು ಬರುವಂತ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ನಾವು ನಮ್ಮ ದಿನನಿತ್ಯದ ಜೀವಿತಗಳನ್ನು ನಾವು ಗಮನಿಸುವಾಗ ಈ ಲಾಕ್ಡೌನ್ ನಂತರದ ದಿನಗಳಲ್ಲಿ ನಾವು ನಮ್ಮ ಜೀವಿತಗಳನ್ನು ಹತ್ತಿರದಿಂದ ಪರೀಕ್ಷಿಸುವಾಗ ನಾವು ಬಹಳ ನಿರತರಾಗಿರುವಂತಹ ಒಂದು ಸನ್ನಿವೇಶಗಳನ್ನ ನಾವು ಗಮನಿಸುತ್ತಾ ಇದ್ದೇವೆ. ನಾವು ಅನೇಕ ವಿಷಯಗಳಲ್ಲಿ ನಿರತರಾಗಿದ್ದೇವೆ. ನಾವು ಏನನ್ನ ಮಾಡಬೇಕು ನಮ್ಮ ಭವಿಷ್ಯಕ್ಕಾಗಿ, ನಮ್ಮ ಸದ್ಯದ ಜೀವಿತಕ್ಕಾಗಿ, ವರ್ತಮಾನದ ಜೀವಿತಕ್ಕಾಗಿ. ಸೊ ಹೀಗಿರುವಾಗ ಕ್ರೈಸ್ತರಾದಂತಹ ನಾವುಗಳು, ದೇವರ ಮಕ್ಕಳಾದಂತಹ ನಾವುಗಳು ಈ ಲೋಕದಲ್ಲಿ ಹೇಗೆ ನಾವು ಮುಂದುವರಿಯಬೇಕಾಗಿದೆ? ಈ ಎಲ್ಲ ಘಟನೆಗಳು ನಮಗೆ ನಿಜವಾಗಿಯೂ ದುಃಖಕ್ಕೆ ಒಳಪಡಿಸುವಂತ, ಚಿಂತೆಗೆ ಒಳಪಡಿಸುವಂತ ಸಮಯಗಳು ಈ ದಿನಗಳಾಗಿವೆ. ಅನೇಕರು ನಾವು ನೆನೆಸುತ್ತಾ ಇದ್ದೇವೆ ಅಂತ್ಯಕಾಲ ಬಂದು ಬಿಟ್ಟಿದೆ ಎಂಬುದಾಗಿ. ಆದರೆ ದೇವರ ವಾಕ್ಯವು ಹೇಳುತ್ತದೆ ನಾವು ಅಂತ್ಯ ಕಾಲಗಳಲ್ಲಿ ಜೀವಿಸುತ್ತಾ ಇದ್ದೇವೆ ಹೊರತು ಇನ್ನೂ ಅಂತ್ಯಕಾಲ ಬಂದಿಲ್ಲ. ಅಂತ್ಯಕಾಲವು ಬರುವಂತದ್ದು ಸಭೆಯು ಮಧ್ಯ ಆಕಾಶಕ್ಕೆ ಎತ್ತಲ್ಪಟ್ಟ ಮೇಲೆ, ಕ್ರಿಸ್ತನು ಸಭೆಯನ್ನು ಮಧ್ಯ ಆಕಾಶಕ್ಕೆ ತೆಗೆದುಕೊಂಡು ಹೋಗಿದ ಮೇಲೆ 7 ವರ್ಷಗಳ ಕಾಲ ಮಹಾ ಉಪದ್ರವದ ದಿನಗಳು ಸಂಭವಿಸುತ್ತವೆ. ಅದು ಆಗಿದ ಮೇಲೆ ಅತಿ ಘೋರವಾದಂತ, ನಾವು ಎಂದು ಕಂಡು ಕೇಳದೇ ಇರುವಂತ ಘಟನೆಗಳು ಸಂಭವಿಸುತ್ತವೆ ಅನ್ನುವಂಥದ್ದು ಸತ್ಯವೇದ ನಮಗೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತದನ್ನು ನಾವು ನೋಡುತ್ತೇವೆ. ಹೀಗಿರುವಾಗ ಈ ದಿನಮಾನಗಳಲ್ಲಿ ಕುಟುಂಬದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗಳು, ಮಕ್ಕಳು, ತಂದೆ ತಾಯಿಗಳು ಇವತ್ತು ನಾವು ಏನನ್ನ ಆರಿಸಿಕೊಳ್ಳುತ್ತಾ ಇದ್ದೇವೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಇವತ್ತು ನಾವು ಯೌವನಸ್ಥರ ಕುರಿತಾಗಿ ಮಾತನಾಡುವಾಗ ಮೊಬೈಲ್ಗಳು, ವಾಟ್ಸಪ್ಗಳಾಗಿರಬಹುದು, ಇನ್ಸ್ಟಾಗ್ರಾಮ್ಗಳಾಗಿರಬಹುದು, ಅಥವಾ ಇನ್ನುಳಿದಂತ ಅಪ್ಲಿಕೇಶನ್ಸ್ಗಳನ್ನ ಬಹಳವಾಗಿ ಉಪಯೋಗ ಮಾಡುವುದನ್ನು ನಾವು ನೋಡುತ್ತೇವೆ. ಅವರು ಅದನ್ನ ಆರಿಸಿ ಕೊಡುವುದನ್ನು ನಾವು ನೋಡುತ್ತೇವೆ. ಮತ್ತು ತಂದೆ ತಾಯಿಗಳಿಗೆ ಗೊತ್ತಿಲ್ಲದ ಹಾಗೆ ಇವತ್ತು ನಟನೆಯ ಜೀವಿತಗಳನ್ನ ಅವರು ತಮ್ಮನ್ನು ತಾವು ಮೋಸ ಮಾಡಿಕೊಳ್ಳುವುದು ಅಲ್ಲದೆ ಅವರು ಕುಟುಂಬವನ್ನ, ಅವರು ತಂದೆ ತಾಯಿಗಳನ್ನ ಇವತ್ತಿನ ದಿವಸಗಳಲ್ಲಿ ನೋಯಿಸುವಂತ ಸಂಗತಿಗಳನ್ನು ನಾವು ನೋಡುತ್ತೇವೆ. ಆಸ್ಪತ್ರೆಯಲ್ಲಿ ತಂದೆಯು ಅಡ್ಮಿಟ್ ಆಗಿದ್ದಾರೆ, ಮಗನು ತಂದೆಯನ್ನು ನೋಡಿಕೊಳ್ಳುವುದನ್ನು ಬಿಟ್ಟು ಮೊಬೈಲ್ಸ್ ಗಳಲ್ಲಿ ಬ್ಯುಸಿ ಆಗಿರುವಂತಹ ಒಂದು ಘಟನೆಯನ್ನ ನಾನು ಕಳೆದ ಸಾರಿ ಓದಿದ್ದೇನೆ. ಮತ್ತು ತಂದೆ ತಾಯಿಗಳು ಸಹ ಈ ದಿನ ಅವರು ಏನನ್ನ ಆರಿಸಿಕೊಳ್ಳುತ್ತಾ ಇದ್ದಾರೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಆದರೆ ಈ ದಿನ ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡುವಂತ ಪ್ರಾಮುಖ್ಯವಾದಂತಹ ವಿಷಯ, ನಾವು ಈ ಲೋಕದಲ್ಲಿ ಏನನ್ನ ಆರಿಸಿಕೊಳ್ಳುತ್ತೇವೋ ಅದು ನಮಗೆ ಸಂಬಂಧಪಟ್ಟಂತದ್ದಾಗಿದೆ. What we choose, it matters. ನಾವು ಆರಿಸಿಕೊಳ್ಳುವಂತ ಪ್ರತಿಯೊಂದು ದಿನನಿತ್ಯದ ಕಾರ್ಯಗಳಲ್ಲಿ ಆರಿಸಿಕೊಳ್ಳುವಂತ ಎಲ್ಲ ವಿಷಯಗಳು ನಮ್ಮ ಜೀವಿತದ ಕುರಿತಾಗಿರಬಹುದು, ನಮ್ಮ ವಿದ್ಯಾಭ್ಯಾಸಗಳ ಕುರಿತಾಗಿರಬಹುದು, ನನ್ನ ಕೆಲಸ ಕಾರ್ಯಗಳ ಕುರಿತಾಗಿರಬಹುದು, ನನ್ನ ಕುಟುಂಬದ ಜೀವಿತದ ಕುರಿತಾಗಿ ಇರಬಹುದು, ಅಥವಾ ನಾನು ಮುಂದೆ ಮಾಡುವಂತಹ ವಿಷಯಗಳ ಕುರಿತಾಗಿ ಇರಬಹುದು, ನನ್ನ ವ್ಯಾಪಾರದ ಕುರಿತಾಗಿ ಆಗಿರಬಹುದು. ಆದರೆ ನಾವು ಏನನ್ನ ಆರಿಸಿಕೊಳ್ಳುತ್ತೇವೋ ಅದರ ಪರಿಣಾಮವನ್ನ ನಾವು ಎದುರಿಸುವಂತದ್ದು ನಿಜವಾದಂತಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನು ತಾನು ಏನನ್ನ ಬಿತ್ತುತ್ತಾನೋ ಅದು ಕೊಯ್ಯಲೇ ಬೇಕಾಗಿದೆ. ಒಳ್ಳೆಯದನ್ನು ಬಿತ್ತಿದರೆ ಒಳ್ಳೆಯ ಫಲವನ್ನ ಕೊಯ್ಯುತ್ತಾನೆ, ಆದರೆ ಕೆಟ್ಟದನ್ನ ಬಿತ್ತುವುದಾದ್ರೆ ಕೆಟ್ಟ ಫಲವನ್ನ ಕೊಯ್ಯುವಂತವನಾಗುತ್ತಾನೆ. ಈಗ ನಾವು ಓದಿರುವಂತಹ ಭಾಗವು ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾದಂತ ಒಂದು ಭಾಗವಾಗಿದೆ. ಇಲ್ಲಿ ಮಾತ್ರ ಮತ್ತು ಮರಿಯಳು ಎನ್ನುವಂತ ಇಬ್ಬರು ಸಹೋದರಿಯರು ಇದ್ದಾರೆ. ಅದರಲ್ಲಿ ಸತ್ಯವೇದವು ಹೇಳುತ್ತದೆ, ಮರಿಯಳು ಆರಿಸಿಕೊಂಡಿರುವಂತದ್ದು ಅದು ಅವಳಿಂದ ತೆಗೆಯಲ್ಪಡುವುದಿಲ್ಲ. ಹಾಗಾದ್ರೆ ಅವಳು ಏನನ್ನ ಆರಿಸಿಕೊಂಡಿದ್ದಾಳೆ?
39ನೇ ವಚನದಿಂದ ನಾವು ಓದಿಕೊಂಡು ಬರುವಾಗ ಅವಳು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕುಂತು ಆತನ ಪ್ರಸನ್ನತೆಯನ್ನ, ಆತನ ವಾಕ್ಯಗಳನ್ನ ಧ್ಯಾನ ಮಾಡುವಂತದನ್ನ ಅವಳು ಆರಿಸಿಕೊಂಡಿರುವುದನ್ನ ನಾವು ನೋಡುತ್ತೇವೆ. ಆತನ ಪ್ರಸನ್ನತೆಯಲ್ಲಿ ನಾವು ಬರುವಾಗ ನಮ್ಮ ನಿಜ ಸ್ಥಿತಿಯು ಹೊರಗೆ ಬರುತ್ತದೆ. ನಾವು ಲೋಕದಲ್ಲಿ ಜೀವಿಸುವಾಗ ನಾವು ಮಾಡುವಂತ ಎಲ್ಲ ಕಾರ್ಯಗಳು ಒಂದು ವೇಳೆ ನಾವು ಏನು ಮಾಡುತ್ತಾ ಇದ್ದೇವೆ ಎನ್ನುವುದಾಗಿ ನಮ್ಮ ಗಮನಕ್ಕೆ ಬಾರದೇ ಇರಬಹುದು. ಆದರೆ ನಾವು ದೇವರ ಪ್ರಸನ್ನತೆಗೆ ಬರುವಾಗ, ದೇವರ ಸನ್ನಿಧಿಗೆ ಬರುವಾಗ ನನ್ನ ನಿಜ ಸ್ಥಿತಿ ಬಯಲಾಗುತ್ತದೆ. ಕೀರ್ತನೆಗಾರನು ಹೇಳ್ತಾನೆ, ಕೀರ್ತನೆ 84:10ನೇ ವಚನದಲ್ಲಿ, ನಿನ್ನ ಆದಾಯದ ಅಂಗಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿವೆ. ಈ ಲಾಕ್ಡೌನ್ ದಿನಗಳಲ್ಲಿ ಅನೇಕರು ನಾನು ಯಾವಾಗ ದೇವರನ್ನ ಕುಟುಂಬವಾಗಿ ಆರಾಧಿಸಬೇಕು, ಯಾವಾಗ ನಾನು ಸಭೆಗೆ ಹೋಗಬೇಕು, ಯಾವಾಗ ನಾನು ಕುಟುಂಬವಾಗಿ ಸೇರಿ ನನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನುವಂತ ದಾಹ, ಹಂಬಲ ನಮ್ಮಲ್ಲಿ ಅನೇಕರಲ್ಲಿ ಇತ್ತು. ಹಾಗಿರುವಾಗ ದೇವರ ವಾಕ್ಯವು ನಮಗೆ ಹೇಳುತ್ತದೆ, 42ನೇ ಕೀರ್ತನೆ 1-2ನೇ ವಚನದಲ್ಲಿ, ನಮ್ಮ ಜೀವಿತವು ಹೇಗಿತ್ತು ಅಂದ್ರೆ, ದೇವರೇ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ, ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನು ಎಂದು ಹಂಬಲಿಸುವಂತ ಆ ಒಂದು ದಾಹ ದೇವರ ಮಕ್ಕಳಲ್ಲಿ ಇರುತ್ತದೆ. ಮರಿಯನ್ನು ಆರಿಸಿಕೊಂಡಿದ್ದು ಮರಿಯಳಿಗೆ ಗೊತ್ತಿದೆ. ಹಾಗಾದ್ರೆ ಮಾತುಗಳನ್ನು ಆರಿಸಿಕೊಳ್ಳದೆ ಇರುವಂತದ್ದು ಯಾಕೆ ಅವರು ಆರಿಸಿಕೊಳ್ಳಲಿಲ್ಲ? ಈ ದಿನಮಾನಗಳನ್ನು ನಾವು ಗಮನಿಸುವಾಗ ನಾವು ಸಹ ಅನೇಕ ವಿಷಯಗಳಲ್ಲಿ ನಿರತರಾಗಿ ನಾವು ದೇವರಿಗೆ ಸಮಯವನ್ನು ಕೊಡದೆ, ನಮ್ಮ ಕುಟುಂಬಗಳಿಗೆ ನಾವು ಸಮಯವನ್ನು ಕೊಡದೆ, ನಾವು ದೇವರ ಪ್ರಸನ್ನತೆಯಿಂದ ದೂರ 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 ಹೋಗುತ್ತಾ ಇರುತ್ತೇವೆ. ಒಂದೇ ಮನೆಗಳಲ್ಲಿ ನಾವು ವಾಸಿಸಿದರೂ ನಮ್ಮ ಮನಸ್ಸುಗಳು ಸಾವಿರಾರು ಮೈಲ್ಸ್ಗಳಷ್ಟು ದೂರವಾಗಿ ಹೋಗಿರುವಂತಹ ಸನ್ನಿವೇಶಗಳು, ದಿನಗಳು ನಾವು ಈ ದಿನಗಳಲ್ಲಿ ನಾವು ನೋಡುತ್ತೇವೆ. ಆದರೆ ನಾವು ಕೀರ್ತನೆ 27:4ನೇ ವಚನದಲ್ಲಿ ನಾವು ಓದುವಾಗ ಅದಕ್ಕೆ ಒಬ್ಬ ದೇವರ ಮನುಷ್ಯನು, ಕೀರ್ತನೆಗಾರನು ಹೇಳುತ್ತಾನೆ, ನನ್ನ ಜೀವಮಾನದಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರಬೇಕು. ಈ ದಿನಮಾನಗಳಲ್ಲಿ ನಾವು ಎಷ್ಟೇ ವಿದ್ಯಾಭ್ಯಾಸಗಳನ್ನು ಮಾಡಿದರೂ, ನಾವು ಎಷ್ಟೇ ಅಂದಚಂದವಾದಂತಹ ನಮ್ಮ ವಾಸ ಸ್ಥಳಗಳನ್ನು ಮಾಡಿಕೊಂಡರೂ, ನಾವು ಈ ಲೋಕದಲ್ಲಿ ನಮಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳುತ್ತಾ ಇರುವುದಾದರೂ, ಆದರೆ ಪ್ರಾಮುಖ್ಯವಾಗಿ ನಾವು ಆರಿಸಿಕೊಳ್ಳಬೇಕಾದಂಥದ್ದು ಅದು ದೇವರ ಪ್ರಸನ್ನತೆಯಾಗಿದೆ. ಅದು ದೇವರ ವಾಕ್ಯದ ಧ್ಯಾನ ಮಾಡುವಂಥದ್ದು, ಆತನ ಸನ್ನಿಧಿಯಲ್ಲಿ ಸಮಯವನ್ನ ಕಳೆಯುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದಾಗಿದೆ. ಒಬ್ಬ ತಂದೆ ತಾಯಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅವರ ಮಕ್ಕಳವರಿಗೆ ಯಾವಾಗಲೂ ಹೇಳ್ತಾ ಇದ್ದಿದ್ರು, ನೀವು ಸಹ ಯೆರೂಸಲೇಮಿಗೆ ಹೋಗಬೇಕು, ನಮ್ಮ ಆಸೆ ಇದೆ. ಆ ತಂದೆ ತಾಯಿಗೆ ಹೇಳ್ತಾರೆ, ಹೌದು ಯೆರೂಸಲೇಮಿಗೆ ಹೋಗುತ್ತೇವೆ, ಆದರೆ ಅದಕ್ಕಿಂತಲೂ ಒಂದು ದೊಡ್ಡದಾದಂತ, ಅದಕ್ಕಿಂತ ಒಂದು ಪ್ರಾಮುಖ್ಯವಾದಂತ ಸಂಗತಿ ಏನಿದೆ ಅಂದ್ರೆ, ನೀವು ನನಗೆ ವಾಗ್ದಾನ ಮಾಡಬೇಕೆಂದ್ರೆ, ನಾವು ಇರುವ ಕಾಲ ಪ್ರತಿ ಸಾರಿ ಸಭೆಗೆ ತೆಗೆದುಕೊಂಡು ಹೋಗುವಾಗ ನೀವು ತೆಗೆದುಕೊಂಡು ಹೋಗುವುದು ಮತ್ತು ತೆಗೆದುಕೊಂಡು ಬರುವುದನ್ನ ಯಾವತ್ತೂ ನಿಲ್ಲಿಸಬೇಡಿ, ನಿರಾಶರಾಗಬೇಡಿ. ನಿಮ್ಮ ಆಸೆ ಒಳ್ಳೆಯದು, ನಮಗೆ ಯೆರೂಸಲೇಮಿಗೆ ಕಳಿಸುವಂತದ್ದು, ಆದ್ರೆ ನಾನು ಇಲ್ಲಿರುವಾಗ ಸಭೆಗೆ ಹೋಗಿ ಬರುವಂತದನ್ನ ನಮ್ಮನ್ನು ಯಾವತ್ತೂ ಸಹ ನೀವು ನಿರಾಶರನ್ನಾಗಿ ಮಾಡಬೇಡಿ. ಸೊ ಈ ದಿನಮಾನಗಳಲ್ಲಿ ಈ ಒಂದು ನಿರ್ಧಾರವನ್ನ ನಾವು ತೆಗೆದುಕೊಳ್ಳಬೇಕಾಗಿದೆ. ನಾವು ಆರಿಸಿಕೊಳ್ಳುವಂತ, ಆಯ್ಕೆ ಮಾಡುವಂತ ಪ್ರತಿ ಒಂದು ತೀರ್ಮಾನಗಳು ನಮ್ಮ ಜೀವಿತದ ಒಂದಲ್ಲ ಒಂದು ಕ್ಷೇತ್ರಗಳಲ್ಲಿ ಅವು ಪರಿಣಾಮವನ್ನ ಬೀರುವಂತವುಗಳಾಗಿವೆ. ಸೊ ಹಾಗಿರುವಾಗ ಇವತ್ತು ಮರಿಯರು ಮಾಡಿರುವಂತ ತೀರ್ಮಾನ, ಅವಳು ಉತ್ತಮ ವಾದವನ್ನ ಆರಿಸಿಕೊಂಡಿದ್ದಾಳೆ. ಸುನಾಮಿಗಳು ಬರುವಾಗ, ಭೂಕಂಪಗಳು ಆಗುವಾಗ, ಇವತ್ತು ಚೀನಾದಲ್ಲಿರುವಂತಹ ಪರಿಸ್ಥಿತಿಗಳನ್ನು ನಾವು ನೋಡುವಾಗ
ಎಲ್ಲವೂ ಸಹ ಹರಿದುಕೊಂಡು ಹೋಗುವಂಥದ್ದು. ಇವತ್ತು ಅದು ನಮಗೆ ಒಂದು ಪಾಠವಾಗಿ ನಮ್ಮ ಮುಂದೆ ಇದೆ. ಇವತ್ತು ನಾವು ನಮ್ಮ ವಸ್ತುಗಳನ್ನ ಹೆಚ್ಚಾಗಿ ಪ್ರೀತಿ ಮಾಡದೆ ನಾವು ದೇವರನ್ನ ಮತ್ತು ನಮ್ಮ ಕುಟುಂಬವನ್ನ ನಾವು ಹೆಚ್ಚಾಗಿ ಪ್ರೀತಿ ಮಾಡಬೇಕಾಗಿದೆ. ನಮ್ಮ ಮೊಬೈಲ್ಸ್ ಗಳನ್ನಲ್ಲ, ನಮಗಿರುವಂತ ಇವತ್ತಿನ ಟೆಕ್ನಾಲಜೀಸ್ಗಳು ಬಂದು ಇವತ್ತು ಮನುಷ್ಯರ ಸಂಬಂಧ ಕಡಿತ ಮಾಡುವುದನ್ನು ನಾವು ನೋಡುತ್ತೇವೆ. ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಜೀವಿತಗಳಲ್ಲಿ ನಾವು ಯಾವುದಕ್ಕೆ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದೇವೆ. ಸೊ ಹಾಗಾದ್ರೆ ದೇವರ ಸನ್ನಿಧಿಯಲ್ಲಿ ನಾವು ದೇವರ ಪ್ರಸನ್ನತೆಯಲ್ಲಿ ಬರುವಾಗ ನಮಗೆ ಏನು ಸಿಗುತ್ತದೆ? ಸತ್ಯವೇದವು ಹೇಳುತ್ತದೆ, ಮರೆಯಲು ಆರಿಸಿಕೊಂಡಿರುವಂಥದ್ದು ಅವಳಿಂದ ತೆಗೆಯಲ್ಪಡುವುದಿಲ್ಲ. ನಾವು ಕೀರ್ತನೆಗಳಲ್ಲಿ 23ನೇ ಕೀರ್ತನೆ 6ನೇ ವಚನದಲ್ಲಿ ಅದಕ್ಕೆ ಕೀರ್ತನೆಗಾರನು ಹೇಳುತ್ತಾನೆ, ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವಂತ ನಿರ್ಧಾರವನ್ನ ನಾನು ಮಾಡಿದ್ದೇನೆ. ಈ ಎಲ್ಲ ವಾಕ್ಯ ಭಾಗಗಳನ್ನು ನಾವು ಗಮನಿಸುವಾಗ ನಾವು ದೇವರ ಸನ್ನಿಧಿಯನ್ನು, ದೇವರ ಪ್ರಸನ್ನತೆಯನ್ನು ನಾವು ಆರಿಸಿಕೊಳ್ಳುವಾಗ ನಮಗೆ ಸಿಗುವಂತದ್ದು ಕೀರ್ತನೆ 16-11ನೇ ವಚನದಲ್ಲಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದಂತ ಸಂತೋಷವಿದೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದಂತ ಸಮಾಧಾನವಿದೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದಂತ ಕ್ಷಮಾಪಣೆ ಇದೆ, ನಿನ್ನ ಸನ್ನಿಧಿಯಲ್ಲಿ ಪರಿಪೂರ್ಣವಾದಂತ ಪ್ರೀತಿ ಇದೆ ಎಂಬುದಾಗಿ ದೇವರ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ. ಈ ದಿನಮಾನಗಳಲ್ಲಿ ಸಮಾಧಾನಗಳಿಲ್ಲದೆ, ಪ್ರೀತಿ ಇಲ್ಲದೆ, ಈ ದಿನಮಾನಗಳಲ್ಲಿ ನೋವುಗಳಿಂದಲೂ ಅನೇಕ ವಿಧವಾದಂತಹ ಸವಾಲುಗಳಿಂದ ನಾವು ಜೀವಿಸುತ್ತಾ ಇದ್ದೇವೆ. ಈ ಎಲ್ಲಾ ಲೋಕದ ವಹಿವಾಟುಗಳನ್ನ, ಚಿಂತೆಗಳನ್ನ ನಾವು ಜಯಿಸಬೇಕಾದ್ರೆ, ಅವುಗಳಿಂದ ನಮಗೆ ಬಿಡಬೇಕಾದ್ರೆ ಮಾಡಬೇಕಾದಂಥದ್ದು ನಾವು ದೇವರ ಪ್ರಸನ್ನತೆಯನ್ನ ಆರಿಸಿಕೊಳ್ಳಬೇಕಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಹನ್ನೆರಡ ಕುರಿತಾಗಿ ನಾವು ಮೊದಲನೇ ಸಾಮ್ಯದಲ್ಲಿ ಬಂದಂತಹ ಪುಸ್ತಕ 1ನೇ ಅಧ್ಯಾಯ 1ರಿಂದ 28ನೇ ವಚನಗಳನ್ನು ಓದುವಾಗ ಒಬ್ಬ ಸ್ತ್ರೀ ಕುರಿತಾಗಿ ನಾವು ಓದುತ್ತೇವೆ. ಆ ಸ್ತ್ರೀಯು ಅನೇಕ ವರ್ಷಗಳಿಂದ ಪೆಣ್ಣಿನಿಂದ ನೋವನ್ನು ಅನುಭವಿಸುತ್ತಾ ಮಕ್ಕಳಿಲ್ಲದೆ ನಿಂದನೆಗೆ ಒಳಗಾಗಿ ಯಾರು ನನಗೆ ಇದರಿಂದ ಸಹಾಯ ಮಾಡುತ್ತಾರೆ ಎನ್ನುವಂತ ದುಃಖದಲ್ಲಿಯೂ ಕಣ್ಣೀರಿನಲ್ಲಿಯೂ ಚಿಂತೆಯಲ್ಲಿಯೂ ಮುಳುಗಿರುವಂತ ಒಂದು ಸಂದರ್ಭ. ಹನ್ನೆರಡಿಗೆ ಅವಳ ಗಂಡು ಕಾರಣ ಹೇಳ್ತಾರೆ, ನಾನು ಮಕ್ಕಳಿಗಿಂತ ಕಡಿಮೆ ಇಲ್ಲ, ನಾನು ನಿನ್ನನ್ನ ಪ್ರೀತಿ ಮಾಡುತ್ತೇನೆ, ನಾನು ನಿನ್ನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಷ್ಟು ಹೇಳಿದರು. ಆದ್ರೆ ಅವಳಿಗೆ ಮಕ್ಕಳಿಲ್ಲದ ಕಾರಣ ಅವಳ ನೋವು ಯಾರಿಗೂ ಸಹ ಗೊತ್ತಾಗಲಿಲ್ಲ. ಇವತ್ತು ನಿಮ್ಮ ಸನ್ನಿವೇಶಗಳು ಸಹ ಎಲ್ಲೋ ಒಂದು ಕಡೆ ನಾವು ನಮ್ಮ ಕುಟುಂಬಗಳಲ್ಲಿಯೂ ಸಹ ನಾನು ಹೋಗುವಂತಹ ಕಷ್ಟಗಳು, ನೋವುಗಳು, ಸಮಸ್ಯೆಗಳು ಯಾರಿಗೂ ಗೊತ್ತಿಲ್ಲದೆ ಇರಬಹುದು. ಯಾಕಂದ್ರೆ ನಾನು ಮಾಡಿದಂತ ತೀರ್ಮಾನಗಳೇ ಒಂದೊಂದು ಸಾರಿ ನನಗೆ ನೋವನ್ನ ಉಂಟು ಮಾಡಿದೆ. ನಾವು ಈ ವಾಕ್ಯದಿಂದ ಹನ್ನರ ಜೀವಿತದಿಂದ ನಾವು ಗಮನಿಸುವಾಗ ಅವಳ ಸ್ಥಿತಿಯು ಸಂಪೂರ್ಣವಾಗಿ ನಿರಾಶೆಯಿಂದ ತುಂಬಿರುವಂತ ಸಮಯ, ನಿರೀಕ್ಷೆಯಿಲ್ಲದವಳಾಗಿ ಎಲ್ಲ ರೀತಿಯ ಪ್ರಯತ್ನಗಳು ವಿಫಲವಾದಂತ ಸಮಯದಲ್ಲಿ ಅವಳು ಇದ್ದಾಳೆ. ಇವತ್ತು ನಮ್ಮ ಜೀವಿತಗಳನ್ನು ನಾವು ಹತ್ತಿರದಿಂದ ಗಮನಿಸುವಾಗ ನಾವು ಎಲ್ಲೋ ಒಂದು ಕಡೆಗಳಲ್ಲಿ ಆ ಒಂದು ನಿರಾಶೆ, ಆ ಒಂದು ದುಃಖ, ಆ ಒಂದು ಚಿಂತೆಗಳಲ್ಲಿ ಮುಳುಗಿದ್ದೇವೆ. ಆದರೆ ಹನ್ನಳು ಆರಿಸಿಕೊಂಡಿರುವಂತದ್ದು ಪ್ರತಿ ಸಾರಿ ಅವಳು ದೇವರಾಯಕ್ಕೆ ಹೋದಾಗ, ಶಿಲೋವಿಗೆ ಹೋಗುವಾಗ ಅವಳು ದೇವರ ಸನ್ನಿಧಿಯನ್ನು ಬಿಡದೆ, ದೇವರ ವಾಕ್ಯ ಹೇಳುತ್ತದೆ, ಅವಳು ಕಣ್ಣೀರು ಸುರಿಸುತ್ತಾ ತನ್ನ ವಿಜ್ಞಾಪನೆಗಳನ್ನ, ತನ್ನ ದುಃಖಗಳನ್ನ ಅವಳು ತೋಡಿಕೊಳ್ಳುತ್ತಾ ಇರುವಂತದ್ದು. ಇವತ್ತು ನಿಮ್ಮ ಸಮಸ್ಯೆಗಳಿಗೆ ಇವತ್ತು ಪರಿಹಾರವೇ ಇಲ್ಲ ಎನ್ನುವಂತ ಚಿಂತೆಯಲ್ಲಿ ನಾವು ಇರುವುದಾದರೆ ದೇವರ ವಾಕ್ಯವು ನಮಗೆ ಜ್ಞಾಪಕ ಪಡಿಸುತ್ತದೆ. ಆ ದಿವಸ ಹನ್ನೆರ ಪ್ರಾರ್ಥನೆಯನ್ನು ಕೇಳಿದಂತ ದೇವರು, ಆ ದಿವಸ ಹನ್ನೆರಡಿಗೆ ಮಗುವನ್ನು ಅನುಗ್ರಹಿಸಿದಂತ ದೇವರು ಈ ದಿನಗಳಲ್ಲಿ ನಿನ್ನ ಪ್ರಾರ್ಥನೆಯನ್ನ ಕೇಳಲು ಶಕ್ತನಾಗಿದ್ದಾನೆ. ಆದರೆ ನಾವು ನೀವು ಮಾಡಬೇಕಾದಂತ ಪ್ರಾಮುಖ್ಯವಾದ ಸಂಗತಿ, ನಾನು ದೇವರ ಪ್ರಸನ್ನತೆಯನ್ನ, ದೇವರ ಸಮ್ಮುಖವನ್ನ, ದೇವರ ಸನ್ನಿಧಿಯನ್ನ ಆರಿಸಿಕೊಳ್ಳಬೇಕಾಗಿದೆ. ಇವತ್ತು ನಾನು ಏನನ್ನ ಆರಿಸಿಕೊಳ್ಳುತ್ತಾ ಇದ್ದೇನೆ ಅಥವಾ ನಾನು ಏನನ್ನ ಆರಿಸಿಕೊಂಡಿದ್ದೇನೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತದ್ದಾಗಿದೆ. ಮತ್ತಾಯನು ಬರೆದಂತ ಸುವಾರ್ತೆ 18ನೇ ಅಧ್ಯಾಯದ 20ನೇ ವಚನ ನಮಗೆ ಹೇಳುತ್ತದೆ,
ದೇವರ ಪ್ರಸನ್ನತೆಯು ನಾವು ಎಲ್ಲಿ ಬರಮಾಡಬಹುದು ಅಥವಾ ದೇವರ ಪ್ರಸನ್ನತೆ ಎಲ್ಲಿದೆ ಎಂಬುದಾಗಿ ನಾವು ಓದುವಾಗ, ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನಿದ್ದೇನೆ ಅಂದನು. ಆ ದಿವಸ ಮರಿಯಳಿಗೆ ಒಂದು ಅವಕಾಶ ಸಿಕ್ಕಿದೆ. ಕ್ರಿಸ್ತನ ಪಾದಗಳ ಬಳಿಯಲ್ಲಿ ಕೂತು ಆತನ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು. ಸತ್ಯವೇದವು ಪ್ರಾರಂಭದಿಂದ ಸೃಷ್ಟಿಯಿಂದ ಹಿಡಿದುಕೊಂಡು ಅಂತ್ಯದವರೆಗೆ ಇರುವಂತಹ ಸಂಗತಿಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿವೆ. ಒಂದು ವೇಳೆ ಆ ಸಂಗತಿಗಳು ನಮಗೆ ಗೊತ್ತಿಲ್ಲದೆ ಹೋದರೆ ನಾವು ಗರ್ಭಿಣಿಗಳಲ್ಲಿಯೂ ಭಯದಿಂದ ತುಂಬಿದವರಾಗಿಯೂ ಮುಂದೆ ನಮಗೆ ನಿರೀಕ್ಷೆ ಇಲ್ಲದವರಾಗಿ ನಾವು ಜೀವಿಸುತ್ತೇವೆ. ಹಾಗಾಗಿ ಮರಿಯಳು ಆರಿಸಿಕೊಂಡಿರುವಂತದನ್ನ ನಾವೆಲ್ಲರೂ ಆರಿಸಿಕೊಳ್ಳೋಣ. ನಮ್ಮ ಚಿಂತೆಗಳನ್ನ, ನಮ್ಮ ನೋವುಗಳನ್ನ ನಾವು ದೇವರ ಮುಂದೆ ಹೇಳೋಣ. ನಾವು ಆತನ ಮುಂದೆ ನಮ್ಮ ವಿಜ್ಞಾಪನೆಗಳನ್ನ ಇಡೋಣ. ಅನೇಕ ಸಾರಿ ನಮ್ಮ ತಾಳ್ಮೆಗೆ ಮೀರಿ ನಾವು ಸಹಿಸಿಕೊಳ್ಳುವಂತಹ ಕಷ್ಟ, ಶೋಧನೆಗಳು, ಒಂದೊಂದ್ಸರಿ ಪ್ರಶ್ನೆಗಳು ಬರ್ತವೆ. ಯಾಕೆ ನನ್ನ ಜೀವಿತದಲ್ಲಿ ಹೀಗಾಗ್ತಾ ಇದೆ? ಯಾರು ನನ್ನ ಜೊತೆಯಲ್ಲಿಲ್ಲ? ನಾನು ನಂಬಿದಂತವರು ನನ್ನನ್ನ ಕೈ ಬಿಟ್ಟು ಹೋಗಿದ್ದಾರೆ. ಸೊ ಹಾಗೆ ನಾವು ಒಂದು ವೇಳೆ ಅಂದುಕೊಳ್ಳುತ್ತಾ ಇರೋದಾದ್ರೆ, ಎರಡನೇ ಪ್ರಾಮುಖ್ಯವಾದಂತಹ ಸಂಗತಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ಯೋಬನ ಜೀವಿತ ನಮ್ಮ ಮುಂದೆ ಇದೆ. ಯೋಬನು ನೀತಿವಂತನಾಗಿಯೂ ನಂಬಿಗಸ್ತನಾಗಿಯೂ ಅವನು ದೇವರ ದೃಷ್ಟಿಯಲ್ಲಿ ಯಾವ ದೋಷಗಳಿಲ್ಲದವನಾಗಿಯೂ ಜೀವಿಸುತ್ತಾ ಇದ್ದಿದ್ದನು. ಆದರೆ ಸೈತಾನನು ಅವನ ಕುಟುಂಬವನ್ನ ಹಾಳು ಮಾಡುವುದಕ್ಕಾಗಿ, ಅವನ ಮಕ್ಕಳನ್ನ ಹಾಳು ಮಾಡುವುದಕ್ಕಾಗಿ, ಅವನಿರುವಂತಹ ಹಣ, ಐಶ್ವರ್ಯ ಎಲ್ಲವೂ ಸಹ ಅವನಿಂದ ತೆಗೆದುಕೊಳ್ಳಲ್ಪಟ್ಟಿತ್ತು. ಈ ಲಾಕ್ಡೌನ್ ದಿನಗಳಲ್ಲಿ ಅನೇಕರು ತಮ್ಮ ವೆಹಿಕಲ್ಸ್ ಗಳನ್ನ ಮಾರ್ಕೊಂಡಿದ್ದಾರೆ, ತಮ್ಮ ಪ್ರಾಪರ್ಟೀಸ್ ಗಳನ್ನ ಮಾರಿಕೊಂಡಿದ್ದಾರೆ, ಅನೇಕರು ತಮ್ಮಲ್ಲಿರುವಂತಹ ಅಮೂಲ್ಯ ವಸ್ತುಗಳನ್ನು ಮಾರಿಕೊಂಡಿದ್ದಾರೆ. ಅವರು ಏನೆಲ್ಲ ಮಾರಿಕೊಂಡಿದ್ರು ಸಹ ಅದು ಯೋಬನು ನಮಗೂ ಸಹ ಒಂದು ಉದಾಹರಣೆಯಾಗಿದ್ದಾರೆ. ಅವರ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ದರು. ಅವರು ಯಾವತ್ತೂ ದೇವರನ್ನ ದೂಷಿಸಲಿಲ್ಲ, ಅವರ ನಂಬಿಕೆಯಿಂದ ಹಿಂಜರಿಯಲಿಲ್ಲ. ಅವರು ಹೇಳ್ತಾರೆ, ದೇವರೇ ನಮಗೆ ಎಲ್ಲವನ್ನ ಕೊಟ್ಟದ್ದು, ಆತನೇ ತೆಗೆದುಕೊಂಡಿದ್ದಾನೆ. ಈ ದಿನಮಾನಗಳಲ್ಲಿ ನಮ್ಮಿಂದ ಎಲ್ಲವೂ ಸಹ ಆಗದೆ ಹೋಗಬಹುದು, ಆದರೆ ನಂಬಿಕೆಯಿಂದ, ದೇವರ ಸನ್ನಿಧಿಯಿಂದ, ದೇವರ ಸಮ್ಮುಖದಿಂದ ನಾವು ಹಿಂಜರಿಯದೆ ನಾವು ಮುಂದೆ ಸಾಗಬೇಕಾಗಿದೆ. ಯೋಬನು ಮಾಡಿರುವಂತದ್ದು, ಅವನ ಜೀವಿತದಲ್ಲಿ ಬಂದಂತಹ ಕಷ್ಟಗಳು ಈ ದಿನ ಇಲ್ಲಿ ಕೂತಿರುವಂತ ನಮಗೆ ಯಾರಿಗೂ ಸಹ ಸಂಭವಿಸಿಲ್ಲ. ಹಾಗಿರುವಾಗ ನಾವು ನಮ್ಮ ಸ್ಥಿತಿ ಸನ್ನಿವೇಶಗಳನ್ನ ನಾವು ದೇವರಿಗೆ ಒಪ್ಪಿಸಿಕೊಂಡವರಾಗಿ ಆತನ ಸನ್ನಿಧಿಯನ್ನ, ಆತನ ಸನ್ನಿಧಿಯಲ್ಲಿ ಧ್ಯಾನ ಮಾಡುವಂತದನ್ನ, ಪ್ರಾರ್ಥನೆ ಮಾಡುವಂತದನ್ನ ಆರಿಸಿಕೊಳ್ಳೋಣ. ಎಷ್ಟು ಸಮಯ ಆತನ ವಾಕ್ಯಗಳನ್ನ ನಾವು ಓದುತ್ತೇವೆ, ಪ್ರಾರ್ಥನೆಯನ್ನ ಮಾಡುತ್ತೇವೆ? ಯೋಚನೆ ಮಾಡಿ. ಇವತ್ತು ಅನೇಕರ ಕುಟುಂಬಗಳಲ್ಲಿ ಕಂಪ್ಲೇಂಟ್ಸ್ ಏನಿದೆ ಅಂದ್ರೆ, ನಮ್ಮ ಮಕ್ಕಳು ಮೊಬೈಲ್ ಬಿಟ್ಟು ಇರುವುದಿಲ್ಲ. ಯಾಕೆ ನಾನು ಮೊಬೈಲ್ ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅದು ಮನುಷ್ಯರ ಸ್ಥಳವನ್ನ, ತಂದೆ ತಾಯಿಗಳ ಸ್ಥಳವನ್ನ, ಮಕ್ಕಳ ಸ್ಥಳವನ್ನ ಮತ್ತು ನಮ್ಮ ಆಪ್ತರ ಸ್ಥಳವನ್ನ ತೆಗೆದುಕೊಳ್ಳುತ್ತಾ ಇದೆ. ಇವತ್ತು ನಡೆಯುವಂತ ಘಟನೆಗಳು ಒಂದೊಂದು ಪಾಸ್ವರ್ಡ್ಸ್ ನೀವು ನೋಡ್ಬೇಕು. ಮಕ್ಕಳ ಮೊಬೈಲ್ಸ್ ಗಳಲ್ಲಿ ನಿಮಗೆ ಯಾರಿಗೂ ತೆಗಿಲಿಕ್ಕೆ ಬರಲ್ಲ. ಆಪ್ ಗಳಿಗೆ ಲಾಕ್ ಅಂತ ನಿಮಗೆ ಗೊತ್ತಿಲ್ಲದಂತೆ ಆಪ್ಗಳು, ಮತ್ತೆ ಆ ಯೌವನಸ್ಥರಲ್ಲಿರುವಂತದ್ದು ಎಲ್ಲ ಗೊತ್ತಿದ್ರೇನೆ ಇವನು ಬುದ್ಧಿವಂತ ಇದ್ದಾರೆ. ಒಂದೊಂದು ಕಡೆಗಳಲ್ಲಿ 4 ಜನ ಗರ್ಲ್ ಫ್ರೆಂಡ್ಸ್, ತಂದೆ ತಾಯಿಗೂ ಗೊತ್ತೇ ಇದ್ದಾರೆ, 4 ಜನ ಬಾಯ್ ಫ್ರೆಂಡ್ಸ್. ಇವತ್ತು ಏನನ್ನ ಆರಿಸಿಕೊಳ್ಳುತ್ತಾ ಇದ್ದಾರೆ? ಈ ಲೋಕದಲ್ಲಿ ನಾವು ಗಮನಿಸುವಾಗ ನಾವು ಎಂದು ಕಂಡು ಕೇಳದೇ ಇರುವಂತಹ ಸಂಗತಿಗಳು ಈ ದಿನಗಳನ್ನ ನಾವು ಕೇಳುತ್ತಾ ಇದ್ದೇವೆ. ಸೊ ಹಾಗಿರುವಾಗ ನಾವು ಅಥವಾ ಯೌವನಸ್ಥರಾಗಿರುವಂತವರು ಏನನ್ನ ಆರಿಸಿಕೊಳ್ಳುತ್ತಾ ಇದ್ದೇವೆ? ಅನೇಕ ಕುಂಟು ನೆಪಗಳು, ಮೋಸ ಮಾಡುವಂಥದ್ದು ಒಂದು ಮಿತಿ ಇರುತ್ತದೆ. ಆದರೆ ಇವರಿಗೆ ತಂದೆ ತಾಯಿಗಳು ಬೇಕಾಗಿಲ್ಲ, ಕುಟುಂಬ ಬೇಕಾಗಿಲ್ಲ, ಇವರಿಗೆ ಬೇಕಾಗಿರುವಂತದ್ದು ಸ್ವಾರ್ಥತೆ. ಅವರ ಸ್ವಾರ್ಥತೆಯನ್ನು ಪೂರೈಸುವುದಕ್ಕಾಗಿ ಅವರು ಏನು ಮಾಡುವುದಕ್ಕೂ ಸಿದ್ಧರಾಗುವಂತ ದಿನಗಳನ್ನ ನಾವು ನೋಡುತ್ತೇವೆ. ಹಾಗಿರುವಾಗ ನಾವು ನಮ್ಮ ಕುಟುಂಬವನ್ನು, ಮಕ್ಕಳನ್ನು ನಾವು ದೇವರ ವಾಕ್ಯದ ಪ್ರಸನ್ನತೆಯಲ್ಲಿ ಸೇರಿ ಮಾಡುವಂತ ಅಭ್ಯಾಸವನ್ನ ಮಾಡಬೇಕಾಗಿದೆ. ಅದು ತಾನಾಗಿಯೇ ಬರುವುದಲ್ಲ. ಇವತ್ತು ನಾನು ಕೋಪಿಷ್ಠನಾಗಿಯೂ, ಇವತ್ತು ನಾನು ಒಬ್ಬ ದುಷ್ಟನಾಗಿಯೂ, ಇವತ್ತು ನನ್ನಲ್ಲಿ ಒಳ್ಳೆಯ ಆಲೋಚನೆಗಳು ಮಾಡುವುದಕ್ಕೆ ನನಗೆ ಆಗುತ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ನಾನೇ ಆಗಿದ್ದೇನೆ. ಇವತ್ತು ನಾನು ನನ್ನ ಆರಿಸಿಕೊಂಡಿದ್ದೇನೆ. ನಾನು
ಸೊ ಹೀಗಿರುವಾಗ ನಮ್ಮ ಜೀವಿತಗಳಲ್ಲಿ ನನ್ನಿಂದ ಇದು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ನಾವು ತೀರ್ಮಾನ ಮಾಡಿರುವುದಾದ್ರೆ ಅದು ನಿನ್ನ ಆಯ್ಕೆಯಾಗಿದೆ ಹೊರತು ಅದು ನಿನ್ನಿಂದ ಅಸಾಧ್ಯವಾದಂಥದ್ದು ಅಲ್ಲ. ಯಾವಾಗ ದೇವರ ಸಮ್ಮುಖದಲ್ಲಿ ಬರ್ತೇವೋ ನಮ್ಮ ಬಲಹೀನತೆಗಳಿಗೆ, ನಮ್ಮ ಕಣ್ಣೀರುಗಳಿಗೆ ದೇವರಿಗೆ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ, ಇನ್ನು ಎಷ್ಟರವರೆಗೆ ನಾನು ಇದರಲ್ಲೇ ಸಾಯಬೇಕು ಎಂಬುದಾಗಿ ನಾವು ಕಣ್ಣೀರಿನಿಂದ ಬೇಡುವಾಗ ನಿಜವಾಗಿಯೂ ಅದರಿಂದ ದೇವರು ನಮಗೆ ಬಿಡುಗಡೆಯನ್ನ ಕೊಡುವಂತವನಾಗಿದ್ದಾರೆ. ಮತ್ತು ಕೊನೆಯದಾಗಿ ಈ ದಿನಮಾನಗಳಲ್ಲಿ ನಾವು ಆರಿಸಿಕೊಳ್ಳುವಂಥದ್ದು ಪ್ರಾಮುಖ್ಯವಾದಂಥದ್ದು ನಮಗೆ ಲೂಕನು ಬರೆದಂತ ಸುವಾರ್ತೆ 16ನೇ ಅಧ್ಯಾಯ 28ರಿಂದ 31ನೇ ವಚನಗಳನ್ನು ಓದುವಾಗ ಅಲ್ಲಿ ಭೋಗ ಪುರುಷನು ಮತ್ತು ಭಿಕ್ಷುಕನಾದಂತ ಲಾಜರನ ಕುರಿತಾಗಿ ನಾವು ಓದುತ್ತೇವೆ. ಈ ವಾಕ್ಯಗಳನ್ನು ನಾವು ಹತ್ತಿರದಿಂದ ಗಮನಿಸುವಾಗ ಈ ಶ್ರೀಮಂತ ವ್ಯಕ್ತಿಯ ಬಳಿಯಲ್ಲಿ ಅವರಿಗೆ ಬೇಕಾದಂಥದ್ದು ಎಲ್ಲವೂ ಸಹ ಇದೆ. ಅವನು ಪ್ರತಿದಿನ ತನ್ನ ಜೀವಿತವನ್ನ ಅವನಲ್ಲಿರುವಂತಹ ಎಲ್ಲ ವಿಷಯಗಳಲ್ಲಿ ಅವನು ಆನಂದ ಪಡುತ್ತಾ ಇದ್ದಾನೆ. ಆದರೆ ಲಾಜರನ ಕುರಿತಾಗಿ ನಾವು ನೋಡುವಾಗ ಇವನು ಭಿಕ್ಷುಕನಾಗಿಯೇ ಸಾಯಬೇಕಾಗಿತ್ತು. ಅವನಿಗೆ ಯಾವ ರೀತಿಯಾದಂತ ಆಹಾರ ಅವನಿಗೆ ಸಿಗುತ್ತಾ ಇರಲಿಲ್ಲ. ಆದ್ರೆ ಈ ಭಾಗದಿಂದ ನಾವು ಪ್ರಾಮುಖ್ಯವಾಗಿ ಕಲಿಯುವಂಥದ್ದು ನಾವು ಕೇರ್ ಮಾಡುವಂತ ಸ್ವಭಾವವನ್ನ, ಹಿತಚಿಂತನೆ ಮಾಡುವಂತ, ಇನ್ನೊಬ್ಬರ ಸಂಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳುವಂತದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ಕುಟುಂಬಗಳಲ್ಲಿ ಸಂಭವಿಸುವಂತದ್ದು ಸಹ ಅನೇಕರು ಶ್ರೀಮಂತರ ಹಾಗೆ ಆಟಿಟ್ಯೂಡ್. ಈ ಲಾಜರ್ನ ಹಾಗೆ ಇನ್ನೊಬ್ಬರನ್ನ ಲಾಜರ್ನು ತನ್ನಲ್ಲಿ ಇದ್ದಂಥದ್ದು ಯಾವುದು ಸಹ ಅವನಲ್ಲಿ ಇರಲಿಲ್ಲ. ಆದರೆ ಅವರಲ್ಲಿ ಇರುವಂಥದ್ದು ಅವನು ಒಳ್ಳೆಯದನ್ನ ಆರಿಸಿಕೊಂಡಿದ್ದಾನೆ. ಅವನು ಏನು ಇಲ್ಲದಂತಹ ಸ್ಥಿತಿಯಲ್ಲಿ ಇರುವಾಗಲೂ ದೇವರ ವಾಕ್ಯ ಹೇಳ್ತದೆ, ದೇವರು ಅವನಿಗೆ ಪರದೇಶದಲ್ಲಿ ಸ್ಥಳವನ್ನ ಕೊಟ್ಟಿರುವಂಥದ್ದು. ಆದರೆ ಈ ಶ್ರೀಮಂತರು ಮಾತ್ರ ಅಲ್ಲಿಗೆ ಹೋಗಲಿಲ್ಲ. ಅವನು ಬೆಂಕಿಯಲ್ಲಿ ಹಾಕಲ್ಪಟ್ಟವನಾಗಿ ಆ ದಿನವೂ ಬರುವುದು ಅವನಿಗೆ ಗೊತ್ತಿರಲಿಲ್ಲ. ಈ ದಿನಮಾನಗಳಲ್ಲಿಯೂ ಸಹ ನಾವು ಮುಂದೆ ಏನಾಗುತ್ತದೆ ಅನ್ನೋದು ನಾವು ಯೋಚನೆ ಮಾಡದೆ ಇವತ್ತಿನ ದಿವಸಗಳಲ್ಲಿ ನಾವು ನಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸುವಂತದನ್ನ ನಾವು ನೋಡುತ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಈ ಶ್ರೀಮಂತನು ನರಕದಲ್ಲಿ ಇರುವಾಗ ಅವನು 30ನೇ ವಚನದಲ್ಲಿ ಅಬ್ರಾಮನೇ ಹಾಗಲ್ಲ, ಈಗ ಒಂದು ವೇಳೆ ನಾನು ಇಲ್ಲಿ ಬಂದಿದ್ದೇನೆ ಸರಿ, ಆದ್ರೆ ನನ್ನ ಸಹೋದರರಿದ್ದಾರೆ, ನನ್ನ ಕುಟುಂಬಸ್ಥರಿದ್ದಾರೆ, ನಾನು ಅವರಿಗೆ ಹೋಗಿ ಹೇಳಬೇಕು, ನೀವು ಮಾಡುವಂಥದ್ದು ಸರಿಯಲ್ಲ, ನೀವು ಮಾಡುವಂಥದ್ದು ಇದು ಎಲ್ಲವೂ ಸಹ ಮೋಸವಾದಂಥದ್ದು, ನಿಮಗೆ ಇದು ನರಕದ ಯಾತನೆಗೆ ನಡೆಸುತ್ತದೆ, ನನಗೆ ಒಂದು ಅನುಮತಿ ನನಗೆ ಕೊಡು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅಬ್ರಾಮನು ತಿರುಗಿ ಹೇಳ್ತಾನೆ, ಅಲ್ಲಿ ಪ್ರವಾದಿಗಳು ಇದ್ದಾರೆ, ಅಲ್ಲಿ ಸೇವಕರುಗಳು ಇದ್ದಾರೆ, ಅಲ್ಲಿ ದೇವರ ವಾಕ್ಯವೂ ಇದೆ ಅವರಿಗೆ ತಿಳಿಸುವುದಕ್ಕಾಗಿ. ಒಂದು ವೇಳೆ ಅವರು ಅದನ್ನು ತಿಳಿದುಕೊಂಡು ಜೀವಿಸಿದರೆ ಅವರು ನೀಡಿದಂತ ಸ್ಥಳಕ್ಕೆ ಬರುವುದಿಲ್ಲ, ಇಲ್ಲದಿದ್ದರೆ ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬರುತ್ತಾರೆ ಎನ್ನುವಂತ ಘಟನೆ ನಾವು ಈ ಭಾಗದಲ್ಲಿ ನೋಡುತ್ತೇವೆ. ಈ ದಿನಮಾನಗಳಲ್ಲಿ ನಾವು ನಮ್ಮ ಜೀವಿತಗಳನ್ನ ಹತ್ತಿರದಿಂದ ಪರೀಕ್ಷಿಸಿ ನಾವು ನಮ್ಮ ಕುಟುಂಬವನ್ನ, ನಮ್ಮ ಜೀವಿತಗಳನ್ನ, ನಮ್ಮ ಸಭೆಗಳನ್ನ, ಇವತ್ತು ಈ ಲೋಕವನ್ನು ನಾವು ದೃಷ್ಟಿಸುವಾಗ ಅನೇಕ ವಿಷಯಗಳು ನಡೀತಾ ಇದೆ. ಈ ಲೋಕವೇ ನಮ್ಮ ಮನೆಯಲ್ಲ, ಆದರೆ ನಮ್ಮ ಮನೆಯೇ ನಮ್ಮ ಲೋಕವಾಗಿದೆ. This world is not our home, but our home is our world. ಯಾಕಂದ್ರೆ ಯಾವಾಗ ನಾವು ಈ ಲೋಕದಲ್ಲಿರುವಂತ ಸಂಗತಿಗಳು ಎಲ್ಲವನ್ನು ನಾವು ಸ್ಪಂದಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ನಮಗಿರುವಂತ ಲೋಕ ನಮ್ಮ ಮನೆಯಾಗಿದೆ, ನಮ್ಮ ಮಕ್ಕಳಾಗಿದ್ದಾರೆ, ನಮ್ಮ ಕುಟುಂಬವಾಗಿದೆ. ನಾವು ಇವತ್ತು ಅನೇಕರು ಹೊರದೇಶಗಳಲ್ಲಿ ಸಹ ಇದ್ದುಕೊಂಡು ಸೇವೆಗಳನ್ನ ಸಲ್ಲಿಸುತ್ತಾ ಇದ್ದಾರೆ. ಇವತ್ತು ನಮ್ಮ ಜೀವಿತ, ನಮ್ಮ ಕುಟುಂಬ, ನಮ್ಮ ಮಕ್ಕಳು ಈ ಒಳ್ಳೆಯ ಉತ್ತಮವಾದದನ್ನ ಆರಿಸಿಕೊಳ್ಳುವಂತೆ ಪರಲೋಕದ ತಂದೆಯಾದ ದೇವರು ನಮ್ಮೆಲ್ಲರಿಗೆ ಬಲವನ್ನ ಅನುಗ್ರಹ ಮಾಡಲಿ. ನಮಸ್ಕಾರಗಳನ್ನು ಭಾವಿಸೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಹೌದು ಕರ್ತನೇ, ಈ ಲೋಕವನ್ನ ದೃಷ್ಟಿಸುವಾಗ ಎಲ್ಲ ಕಡೆಗಳಲ್ಲಿಯೂ ಭಯವಿಡಿಸುವಂತ, ಚಿಂತೆಯಲ್ಲಿ ಮುಳುಗಿಸುವಂತ, ನನ್ನ ಸಮಸ್ಯೆಗಳಿಂದ ನನಗೆ ಯಾರು ಪರಿಹಾರ ನೀಡುವುದಿಲ್ಲ ಎನ್ನುವಂತ, ನಾನು ಮಾಡುವಂತ ಪಾಪಗಳಿಂದ ನಾನು ಹೊರಗಡೆ ಬರುವುದಕ್ಕೆ ಆಗುವುದಿಲ್ಲ ಎನ್ನುವಂತ ತಿಳುವಳಿಕೆ, ಮನವರಿಕೆಯಿಂದ ನಾನು ಜೀವಿಸುತ್ತಾ ಇದ್ದೇನೆ. ನನ್ನನ್ನು ಶುದ್ಧ ಮಾಡು. ಬಲಹೀನನಾದಂತ ನಾನು ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡ್ತೇನೆ. ನಿನ್ನ ಸನ್ನಿಧಿಯಲ್ಲಿ ಸಂತೋಷವಿದೆ, ನಿನ್ನ ಸನ್ನಿಧಿಯಲ್ಲಿ ಸಮಾಧಾನವಿದೆ, ನಿನ್ನ ಸನ್ನಿಧಿಯಲ್ಲಿ ನನಗೆ ಈ ಲೋಕದಲ್ಲಿ ಜೀವಿಸುವುದಕ್ಕೆ ಬೇಕಾದಂತ ಬಲವಿದೆ ಕರ್ತನೆ. ಅದನ್ನು ನನಗೆ ಅನುಗ್ರಹ ಮಾಡಬೇಕಾಗಿ ಈ ಉದಯ ಕಾಲದಲ್ಲಿ ಬೇಡುತ್ತೇನೆ.
ಒಳ್ಳೆಯದನ್ನು ಆರಿಸಿಕೊಳ್ಳುವಂತೆ ನನಗೆ ಮನಸ್ಸು ಕೊಡು. ನನ್ನ ಜೀವಿತ ಕುಟುಂಬವನ್ನ ನಿನ್ನ ಕರೆಗಳನ್ನು ಒಪ್ಪಿಸ್ತೇನೆ. ನಾನು ಹಾದು ಹೋಗುವಂತ ಸಮಸ್ಯೆ ಯಾರಿಗೂ ಗೊತ್ತಿಲ್ಲ. ನಾನು ಏಕಾಂಗಿಯಾಗಿ ನಿಂತಿದ್ದೇನೆ. ನಿನ್ನ ಬಲಕ್ಕಾಗಿ ನಿನ್ನ ಸನ್ನಿಧಿಯಲ್ಲಿ ನಾನು ಬೇಡುತ್ತೇನೆ. ಕರ್ತನೇ, ನನಗೆ ಬಲಪಡಿಸು. ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಂದೆಯಾದ ದೇವರ ಸನ್ನಿಧಿಯಲ್ಲಿ ಯಾವುದನ್ನ ಆರಿಸಿಕೊಂಡಿದ್ದೇವೆ, ಯಾವುದನ್ನ ಆರಿಸಿಕೊಳ್ಳಬೇಕು ಎನ್ನುವಂತ ವಿಚಾರವು ತಂದೆಯಾದ ದೇವರು ತನ್ನ ವಾಕ್ಯದ ಮುಖಾಂತರ ನಮ್ಮ ಹೃದಯದಲ್ಲಿ ಆತನು ಮೂಡಿಸಿದ್ದಾನೆ. ಯಾವುದನ್ನು ನಾವು ಆರಿಸಿಕೊಂಡರೆ ಕರ್ತನಿಗೆ ಮಹಿಮೆ ಉಂಟಾಗುತ್ತದೆ, ಯಾವುದನ್ನು ಆರಿಸಿಕೊಳ್ಳುವುದರ ಮುಖಾಂತರ ನಾವು ಪರಲೋಕದ ಭಾಗ್ಯಕ್ಕೆ ನಾವು ಬಾಧ್ಯಸ್ಥರಾಗುತ್ತೇವೆ ಎನ್ನುವಂತ ಉತ್ತಮವಾದಂತಹ ಸಂದೇಶವನ್ನ ಪಾಸ್ಟರ್ ರಾಬರ್ಟ್ ಅವರು ಈ ದಿವಸ ನಮಗೆ ತಂದುಕೊಟ್ಟಿದ್ದಾರೆ. ಈ ಒಂದು ವಾಕ್ಯದ ನೆರಳಿನಲ್ಲಿ ನಾವು ಜೀವಿಸುತ್ತಾ ಕರ್ತನಿಗೆ ಮಹಿಮೆ ತರುವ ಹಾಗೆ, ಕರ್ತನ ಒಂದು ಪ್ರಸನ್ನತೆಯನ್ನ ಸದಾಕಾಲ ನಾವು ನಮ್ಮ ಹೃದಯದಲ್ಲಿ, ನಮ್ಮ ಕುಟುಂಬದ ಜೀವನದಲ್ಲಿ ಮತ್ತು ನಾವು ಕ್ರೈಸ್ತಿಯ ಸಮಾಜದವರು ನಾವಾಗಿರುವುದರಿಂದ, ಕ್ರಿಸ್ತನ ಪ್ರತಿಬಿಂಬಗಳು ನಾವಾಗಿರುವುದರಿಂದ ಒಳ್ಳೆಯದನ್ನೇ ಆರಿಸಿಕೊಂಡು ಇತರರಿಗೂ ಕೂಡ ನಾವು ಪ್ರೇರಣೆ ಮಾಡುವಂತ ಭಕ್ತರಾಗಿ ಜೀವಿಸುವಂತೆ ತಂದೆಯಾದ ದೇವರು ನಮಗೆ ಸಹಾಯ ಮಾಡಲಿ. ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿ ಮತ್ತು ಸೇರಿ ಬಂದಂತಹ ಭಕ್ತರೆಲ್ಲರ ಪರವಾಗಿ ಪಾಸ್ಟರ್ ರಾಬರ್ಟ್ ಅವರಿಗೆ ವಂದನೆಗಳನ್ನ ಸಲ್ಲಿಸುವಂತವರಾಗಿದ್ದೇವೆ. ತಂದೆಯಾದ ದೇವರು ಅವರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಿ ಆತನ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಬಲವನ್ನ, ಜ್ಞಾನವನ್ನ, ವಿವೇಚನೆಯನ್ನ ಅನುಗ್ರಹ ಮಾಡಿ ಮುನ್ನಡೆಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಕಾಣಿಕೆಗಳನ್ನು ನಾವು ದೇವರಿಗೆ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ನಮಗೆ ಬಹಳಷ್ಟು ಸಂತೋಷ. ಈ ದಿವಸ ನಮ್ಮ ಮಧ್ಯದಲ್ಲಿ ನವ ದಂಪತಿಗಳು ಇರತಕ್ಕಂಥದ್ದು. ಮಿಸ್ಟರ್ ನಯನ್ ಮತ್ತು ಮಿಸಸ್ ಜಸ್ಟಿನಾ ನಯನ್ ಅವರು ಇರತಕ್ಕಂಥದ್ದು ಬಹಳಷ್ಟು ಸಂತೋಷ. ದಯಮಾಡಿ ತಾವಿಬ್ಬರು ಎದ್ದು ನಿಲ್ಲಬೇಕಾಗಿ ನಿಮಗೆ ಕೇಳಿಕೊಳ್ಳುತ್ತೇವೆ. ಈ ಮಾಸ್ಕ್ ಇರುವುದರಿಂದ ಐಡೆಂಟಿಫೈ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಆದರೂ ಕೂಡ ವಿ ಕುಡ್ ಐಡೆಂಟಿಫೈ ದ ನ್ಯೂಲಿ ವೆಡೆಡ್ ಕಪಲ್. ತಂದೆಯಾದ ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿ ಮತ್ತು ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಬೆಳಗಾವಿಯ ಪರವಾಗಿ ನಿಮ್ಮನ್ನ ಗಂಡ ಹೆಂಡತಿಯಾಗಿ ಮೊದಲನೆಯ ಸಾರಿ ದೇವರ ಆಲಯದಲ್ಲಿ ಆರಾಧನೆಗಾಗಿ ಬಂದಿರುವುದರಿಂದ ನಿಮ್ಮನ್ನ ಆಹ್ವಾನ ಮಾಡುವಂತವರಾಗಿದ್ದೇವೆ. ಕರ್ತನು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ಪ್ಲೀಸ್ ಬಿ ಸೀಟೆಡ್. ಕಳೆದ ವಾರದ ಆರಾಧನೆಯ ಕಾಣಿಕೆ 27,280 ರೂಪಾಯಿ ಆಗಿರುತ್ತದೆ. ವಾಕ್ಯದ ಪ್ರತಿಕ್ರಿಯೆಯೊಂದಿಗೆ ನಮ್ಮ ಕಾಣಿಕೆಗಳನ್ನ ಕರ್ತನಿಗೆ ನಾವು ಅರ್ಪಿಸುವ ಹಾಗೆ ಕೀರ್ತನೆಗಳಲ್ಲಿ 8 ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ ಎನ್ನುವಂತ ಈ ಕೀರ್ತನೆ ಹಾಡುವಾಗ ಈ ವಾರದ ಕಾಣಿಕೆ ಸ್ವೀಕಾರ ಮಾಡಲ್ಪಡುತ್ತದೆ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಶುದ್ಧನು
ವಿಶೇಷವಾಗಿ ಶಿಲ್ಪಗಳನ್ನು ವಾದಿಸಿ ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಲೋಕದಲ್ಲಿ ಉತ್ತಮವಾದದ್ದನ್ನು ಆರಿಸಿಕೊಳ್ಳಲು ನೀವು ಕರೆ ನೀಡಿರಿ. ಮರಿಯಳು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ, ಹನ್ನಳು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ. ಈ ಭಯಂಕರವಾದಂತಹ ಪಾಂಡಮಿಕ್ ಪರಿಸ್ಥಿತಿಗಳಲ್ಲಿ ಕೂಡ ನಿನ್ನ ಮಕ್ಕಳಾಗಿರುವಂತ ನಾವು ಕೂಡ ಉತ್ತಮವಾದಂಥದ್ದನ್ನೇ ಆರಿಸಿಕೊಳ್ಳಲು ಇಂದು ನೀನು ನಮಗೆ ಬೋಧಿಸಿದ್ದಕ್ಕಾಗಿ ಕಲಿಸಿದ್ದಕ್ಕಾಗಿ ನಿನಗೆ ವಂದನೆ ಹೇಳ್ತಾರೆ. ನಿನ್ನ ವಾಕ್ಯಕ್ಕಾಗಿ ಇಷ್ಟು ಪರಿಶುದ್ಧಾತ್ಮನ ವರಗಳನ್ನು ಒದಗಿಸಿಕೊಡುವಾಗಲೇ ಆ ಉತ್ತಮವಾದದ್ದನ್ನು ಆರಿಸಿಕೊಳ್ಳುವಾಗ ನಮ್ಮ ಸಭೆಗೂ ವಾಕ್ಯ ಕೇಳಿರುವಂತೆ ಎಲ್ಲರಿಗೂ ಆತ್ಮನನ್ನು ಒದಗಿಸಿಕೊಡು. ಆ ನಿನ್ನ ಪಾದದ ಬಳಿಯಲ್ಲಿ ಕುಳಿತು ನಿನ್ನನ್ನು ಧ್ಯಾನಿಸುವಂತೆ ಮಾಡು. ನಿನ್ನ ಪ್ರಸನ್ನತೆಯನ್ನು ನಮ್ಮಿಂದ ತೆಗೆಯಬೇಡ, ನಿನ್ನ ಆತ್ಮವನ್ನು ನಮ್ಮಿಂದ ತೆಗೆಯಬೇಡ. ಇದೀಗ ಸ್ವಾಮಿಯ ವಾಕ್ಯಗಳನ್ನು ಆಲಿಸಿ ತಂದು ಸಮರ್ಪಣೆ ಮಾಡಿರುವಂತೆ ಈ ಕಾಣಿಕೆಗಳನ್ನು ಸ್ವೀಕರಿಸಿ. ಯಾವ ಕೆಲಸಕ್ಕಾಗಿ ಉಪಯೋಗಿಸಲ್ಪಡುತ್ತದೆಯೋ ಆ ಕೆಲಸವನ್ನು 30, 60, 100ರಷ್ಟು ಫಲಪಡಿಸುವಾಗ ಆಶೀರ್ವದಿಸು. ಕಾಣಿಕೆಗಳನ್ನು ಕೊಟ್ಟಿರುವಂತಹ ಪ್ರತಿಯೊಂದು ನಿನ್ನ ಮಗನ ಮಗಳ ಜೀವಿತದಲ್ಲಿ ಸಮೃದ್ಧಿ, ಅಭಿವೃದ್ಧಿ ಮತ್ತು ಅನ್ನಪಾನಗಳನ್ನು ಆಶೀರ್ವದಿಸು. ಇವರ ಜೀವಿತದಲ್ಲಿ ನಿತ್ಯ ಸೌಭಾಗ್ಯವಿರಲಿ. ಯೇಸುವಿನ ನಾಮದಲ್ಲಿ ಒಂದೇ ವಿನಯವಾಗಿ ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ನಡೆಸುವಿಕೆ, ಶಾಂತಿ, ಸಮಾಧಾನ, ಆ ಉತ್ತಮವಾದಂತಹ ಭಾಗ್ಯಕರವಾದ ಆತನ ಪಾದಗಳನ್ನು ಆರಿಸಿಕೊಂಡು ಈ ಲೋಕದಲ್ಲಿ ಸಮೃದ್ಧಿಯಾದಂತಹ ಜೀವನ, ಪರಲೋಕ ರಾಜ್ಯದ ಜೀವನ ಜೀವಿಸಲು ನಿಮ್ಮೆಲ್ಲರನ್ನು ಆತ್ಮನಿಂದ ತುಂಬಿಸಿ ಯುಗ ಯುಗಾಂತರಗಳವರೆಗೆ ನಡೆಸಿ ಕಾಯ್ದು ಕಾಪಾಡಲಿ.